ನಮಸ್ತೆ ಮಕ್ಕಳ. ಇಂದಿನ ತರಗತಿಯಲ್ಲಿ ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇವತ್ತು ಅದರದೇ ಕಂಟಿನ್ಯೂ ಪಾರ್ಟ್ 2 ನ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ತರಗತಿನ ಶುರು ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಪ್ಪ, ಸೊ ಎಕ್ಸ್ಪೋನೆಂಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಎಕ್ಸ್ಪೋನೆಂಟ್ಸ್ ಮೇನ್ ರೂಲ್ ಏನಿದೆ ಅಥವಾ ಲಾಸ್ ಏನಿದೆ, 6 ಲಾಸ್ ಬಗ್ಗೆ ನೋಡಿದ್ವಿ. ಹಾಗೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇವತ್ತು ಕೂಡ ಅದೇ ತರದ್ದು. ಸೊ ಕೆಲವೊಂದು ಪ್ರಾಬ್ಲಮ್ಸ್ ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋ ತರದ್ದು, ಮತ್ತೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಆ ತರ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಜೊತೆಗೆ ಇವತ್ತು ಮೇನ್ ಆಗಿ NMMS ಗೆ ಯಾವ ರೀತಿ ಕ್ವಶನ್ಸ್ ನ ಕೇಳ್ಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸ್ ನ ಕೇಳ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ಪ್ರಾಬ್ಲಮ್ ಬಂದು ಸಿಂಪ್ಲಿಫೈ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದರಲ್ಲಿ ಎಕ್ಸ್ ಅನ್ನೋ ಒಂದು ವ್ಯಾಲ್ಯೂ ಇದೆ. ಅದನ್ನ ನಾವೇನ್ ಮಾಡ್ಬೇಕು, ಇವಾಗ ಸಿಂಪ್ಲಿಫೈ ಮಾಡಿ ಆ ವ್ಯಾಲ್ಯೂ ಏನ್ ಎಕ್ಸ್ ಇದೆ ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, -3 ಹೋಲ್ ಪವರ್ ಎಕ್ಸ್ ಪ್ಲಸ್ 1 ಇಂಟು -3 ಹೋಲ್ ಪವರ್ 5 ಇಸ್ ಈಕ್ವಲ್ ಟು -3 ಹೋಲ್ ಪವರ್ 7 ಅಂತಿದೆ. ಓಕೆನಾ? ಇವಾಗ ಬೇಸಿಸ್ ಅಲ್ಲಿ ಏನಾಗಿದಾವೆ, ಎಲ್ಲದರಲ್ಲೂ ಸೇಮ್ ಇದೆ. ಬಟ್ ಪವರ್ಸ್ ಎಲ್ಲ ಎಕ್ಸ್ಪೋನೆಂಟ್ಸ್ ಎಲ್ಲ ಏನಿದೆ ಡಿಫ್ರೆಂಟ್ ಇದೆ ಅಲ್ವಾ. ಸೊ ನನ್ಗೀಗ ಫಸ್ಟ್ ಇದೆರಡು ಟರ್ಮ್ ನೋಡ್ತೀನಿ, ಅದ್ ಯಾವ ರೂಲ್ ಸಂಬಂಧಪಟ್ಟುತ್ತೆ. ಸೊ ನೆನ್ನೆ ಹೇಳಿದ್ವಿ, ಫಸ್ಟ್ ರೂಲ್ ಬಂದು ಏನಿದೆ, a ಪವರ್ m ಇಂಟು a ಪವರ್ n ಈಕ್ವಲ್ಸ್ a ಪವರ್ m ಮೈನಸ್ m ಪ್ಲಸ್ n ಅಂತಿದೆ ಅಲ್ವಾ. ಸೊ ಈ ರೂಲ್ ನ ಅಪ್ಲೈ ಮಾಡ್ಬೋದು ಅಲ್ಲಿಗೆ ಅಂತ ನೋಡೋದಾದ್ರೆ, ಸೊ ಬೇಸಸ್ ಸೇಮ್ ಇದೆ, ಬೇಸ್ ಸೇಮ್ ಇದ್ದಾಗ ಪವರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಾವು ಪವರ್ಸ್ ನ ಏನ್ ಮಾಡ್ಬೋದು, ಆಡ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ನ ಮಾಡೋದಾದ್ರೆ, ಸೊ -3 ಹಾಗೆ ಬರೆಯೋಣ. ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಪ್ಲಸ್ 5 ಈಕ್ವಲ್ಸ್ -3 ಹೋಲ್ ಪವರ್ 7 ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ -3 ಹೋಲ್ ಪವರ್ ಎಕ್ಸ್ ಹಾಗೆ ಬರೀತೀನಿ, 1 ಪ್ಲಸ್ 5 ಅಂತಿದೆ. ಸೊ 1 ಪ್ಲಸ್ 5 ಅಂದ್ರೆ 6 ಆಯ್ತು, ಆಡ್ ಮಾಡಿದೆ. ಅಗೇನ್ -3 ಮೇಲೆ 7 ಅಂತಿದೆ. ಓಕೆನಾ? ಸೊ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ಅಂತ ಏನಾದ್ರು ಎಕ್ಸ್ ಅಥವಾ ಎನ್ ಎಂ ಯಾವ್ದಾದ್ರು ಒಂದು ವ್ಯಾಲ್ಯೂನ ಕೊಟ್ಟು ಕೇಳಿದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಮೊದಲು LHS ಮತ್ತೆ RHS ಎರಡೂ ಸೈಡು ಕೂಡ ನಮ್ದು ಏನಾಗಿರ್ಬೇಕು, ಬೇಸ್ ಸೇಮ್ ಇರ್ಬೇಕು. ಆಯ್ತಾ? ಸೊ ಬೇಸ್ ಸೇಮ್ ಇದ್ದಾಗ ಎಕ್ಸ್ಪೋನೆಂಟ್ಸ್ ಏನಿದೆಯೋ ಅದು ಕೂಡ ಈಕ್ವಲ್ ಅಂತ ಬರ್ಕೋಬಹುದು. ಸೊ ಇಲ್ಲಿ LHS ಮತ್ತೆ RHS ಅಲ್ಲಿ ಏನಾಗಿದೆ, ಬೇಸು -3 ಸೇಮ್ ಇದೆಯಾ. ಅವಾಗ ಏನಾಗುತ್ತೆ, ಎಕ್ಸ್ಪೋನೆಂಟ್ಸ್ ಇದಾವಲ್ಲ, x ಪ್ಲಸ್ 6 ಇಸ್ ಈಕ್ವಲ್ ಟು 7 ಅಂತ ಬರ್ಕೋಬೇಕಾಗಿರುತ್ತೆ. ಸೊ ಈಗ ಬೇಸ್ ಸೇಮ್ ಇದೆ, ನಾನೇನ್ ಮಾಡ್ತೀನಿ, ಎಕ್ಸ್ಪೋನೆಂಟ್ಸ್ ನ ಈಕ್ವಲ್ಸ್ ಅಂತ ಬರ್ಕೊಂತೀನಿ. ಓಕೆನಾ? ಸೊ ಇವಾಗ ಏನಾಯ್ತು, ಇಲ್ಲಿ x ಪ್ಲಸ್ 6 ಇಸ್ ಈಕ್ವಲ್ ಟು 7. ಸೊ ನಂಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರಂದ್ರೆ ಏನೇನ್ ಮಾಡ್ತೀನಿ, ನಂಬರ್ ಏನಿದೆ ಅದನ್ನ ರೈಟ್ ಸೈಡ್ ಕಳಿಸ್ತೀನಿ. ಸೊ ಅವಾಗ 7 ಮೈನಸ್ 6 ಆಯ್ತು. ಸೊ 7 ಅಲ್ಲಿ 6 ಹೋದ್ರೆ ಏನಾಯ್ತು, 1. ಸೊ ಎಕ್ಸ್ ಈಕ್ವಲ್ಸ್ 1 ವ್ಯಾಲ್ಯೂ ಬಂತು. ಸೊ ಇದು ನೋಡ್ಲಿಕ್ಕೆ ಸಿಂಪಲ್ ಪ್ರಾಬ್ಲಮ್, ಬಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ ನ ನೋಡಿದ್ರು ಕೂಡ ಸಾಲ್ವ್ ಮಾಡಕ್ ಆಗಲ್ಲ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಬೇಸ್ ನ ಸೇಮ್ ಮಾಡಿ ಅದಾದ್ಮೇಲೆ ಎಕ್ಸ್ಪೋನೆಂಟ್ಸ್ ಏನಿದೆ ಅದನ್ನ ಈಕ್ವಲ್ಸ್ ಅಂತ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್. ಸೊ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತೀನಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, 2 ಪವರ್ ಎಕ್ಸ್ ಮೈನಸ್ 1 ಇಂಟು 2 ಕ್ಯೂಬ್ ಹೋಲ್ ಪವರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 14 ಅಂತ ಐತೆ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಎರಡು ಫಾರ್ಮ್ ಅಲ್ಲಿ ಇದೆ. ಒಂದು a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲಿ ಇದೆ, ಜೊತೆಗೆ a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲೂ ಇದೆ. ಆಯ್ತಾ? ಪವರ್ ಆಫ್ ಎ ಪವರ್ ಫಾರ್ಮ್ ಅಲ್ಲೂ ಇದೆ. ಸೊ ನಾವು ಫಸ್ಟ್ ಏನ್ ಮಾಡೋಣ, ವಿತ್ ಇನ್ ಬ್ರಾಕೆಟ್ ಅಲ್ಲಿ ಏನಿದೆ ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಪವರ್ ಆಫ್ ಎ ಪವರ್ ಏನಿದೆ ಅದನ್ನ ಸಾಲ್ವ್ ಮಾಡೋಣ. ಸೊ a ಪವರ್ m ಇಂಟು a ಪವರ್ n ಅಂತ ಇದ್ರೆ ನಾವೇನ್ ಮಾಡ್ತೇವೆ, ಆಡ್ ಮಾಡ್ಬೇಕಲ್ವಾ. ಸೊ ಈಗ ಏನಾಗುತ್ತೆ, ಇಲ್ಲಿ ನಮಗೆ 2 ಪವರ್ ಎಕ್ಸ್ ಮೈನಸ್ 1 ಇಂಟು 2 ಪವರ್ 3 ಇರೋದ್ನ ನಮ್ಗೆ 2 ಪವರ್ ಎಕ್ಸ್ ಮೈನಸ್ 1 ಪ್ಲಸ್ 3 ಹೋಲ್ ಬ್ರಾಕೆಟ್ ಪವರ್ 2 ಬಂತು ಅಲ್ವಾ. ಸೊ ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 14 ಆಯ್ತು. ಸೊ ಈಗ ಇಲ್ಲಿ ವಿತ್ ಇನ್ ಬ್ರಾಕೆಟ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೋದಲ್ವಾ ಎಕ್ಸ್. ಸೊ ಇಲ್ಲಿ -1 ಇದೆ, +3 ಇದೆ, ಸಾಲ್ವ್ ಮಾಡಿದ್ರೆ +2 ಆಯ್ತು. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಆಯ್ತು, 2 ಟು ದ ಪವರ್ ಆಫ್ 14. ಸೊ ಇವಾಗ ಏನ್ ಮಾಡೋಣ, 2. ಸೊ ಈ x ಪ್ಲಸ್ 2 ನ 2 ಇಂದ ಮಲ್ಟಿಪ್ಲೈ ಮಾಡ್ಬೋದಲ್ವಾ. ಸೊ ಇವಾಗ ಯಾವ ಫಾರ್ಮ್ ಅಲ್ಲಿ ಇದೆ, ಇದು
ಎ ಪವರ್ ಎಂ ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ. ಅದನ್ನ ಹೇಗೆ ಬರ್ಕೋತೀವಿ ನಾವು? ಎ ಪವರ್ ಎಂ ಇಂಟು ಎನ್ ಫಾರ್ಮ್ ಅಲ್ಲಿ ಬರ್ಕೊಂತೀವಿ ಅಲ್ವಾ? ಸೊ ಈಗ 2 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 14 ಆಯ್ತು. ಸೊ ಇವಾಗ ಏನಿದೆ, ಈಗ ಅಗೇನ್ ಸಿಂಪ್ಲಿಫೈ ಮಾಡೋಣ ಅಲ್ಲಿ. ಸೊ ಈ 2 ಇಂದ ಎಕ್ಸ್ ಪ್ಲಸ್ 2 ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2x ಪ್ಲಸ್ 4 ಈಕ್ವಲ್ಸ್ 2 ಟು ದ ಪವರ್ ಆಫ್ 14 ಆಯ್ತು. ಸೊ ಇವಾಗ ಮೇಲ್ಗಡೆ ಸಿಂಪ್ಲಿಫೈ ಆಗಿದೆ. ಸೊ ಬೇಸಸ್ ಏನಾಗಿದೆ? ಸೇಮ್ ಇದೆ. ಇವಾಗ ನಾವೇನ್ ಮಾಡೋಣ? 2x ಪ್ಲಸ್ 4 ಈಕ್ವಲ್ಸ್ 14 ಅಂತ ಬರ್ಕೋಬಹುದು. ಸೊ 2x ಪ್ಲಸ್ 4 ಈಕ್ವಲ್ಸ್ 14 ಅಲ್ವಾ? ಸೊ ಈಗ ಎಕ್ಸ್ಟರ್ ನಾನು ಇಲ್ಲೇ ಇಳಿಸ್ಕೋತೀನಿ. ಸೊ 2x ಇಲ್ಲೇ ಇದ್ದು, ಸೊ 14, ಸೊ ಲೆಫ್ಟ್ ಸೈಡ್ ಅಲ್ಲಿರುವಂತ 4 ನಾನು ರೈಟ್ ಸೈಡ್ ತಗೊಂಡೋದ್ರೆ 4 ಆಯ್ತು. ಸೊ 2x ಇಸ್ ಈಕ್ವಲ್ ಟು 14 ಮೈನಸ್ 4 ಅಂದ್ರೆ 10. ಸೊ ಎಕ್ಸ್ ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ನ ಹಾಗೆ ಇಟ್ರೆ ಸೊ 10. ಸೊ 2 RHS ಕಡೆ ಬಂದ್ರೆ ಏನಾಯ್ತು? ಡಿವೈಡ್ ಹೋಗುತ್ತೆ. ಸೊ 2 1s 2 5s. ಸೊ ಎಕ್ಸ್ ಏನಾಯ್ತು? 5. ಸೊ ಎಕ್ಸ್ ವ್ಯಾಲ್ಯೂ 5 ಆಯ್ತು. ಸೊ ಇಲ್ಲೂ ಕೂಡ ನಾನು ಏನ್ ಮಾಡಿದೆ? ಫಸ್ಟ್ ಸಿಂಪ್ಲಿಫೈ ಮಾಡಿ ಅದಾದ್ಮೇಲೆ ಬೇಸ್ ನ ಸೇಮ್ ಮಾಡ್ಕೊಂಡು ನಂತರ ಪವರ್ಸ್ ಎಕ್ಸ್ಪೋನೆಂಟ್ಸ್ ಏನಿದೆ ಅದನ್ನ ಈಕ್ವಲ್ಸ್ ಫಾರ್ಮ್ ಅಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿದಂತದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಲ್ಲೇನಿದೆ? 16x ಪವರ್ x ಪ್ಲಸ್ 1 ಇಸ್ ಈಕ್ವಲ್ ಟು 8 2x ಮೈನಸ್ 1 ಅಂತಿದೆ ಅಲ್ವಾ? ಸೊ ಇಲ್ಲಿ 16 ಇದೆ, ಇಲ್ಲಿ 8 ಇದೆ. ಬೇಸಸ್ ಸೇಮ್ ಇದೆಯಾ? ಸೊ ಬೇಸ್ ಎರಡೂ ಕಡೆ ಸೇಮ್ ಇರ್ಬೇಕು ಅಂತ ನಾನು ಹೇಳಿದೀನಿ ಅಲ್ವಾ? ಸೊ ಬೇಸ್ ಎರಡೂ ಕಡೆ ಸೇಮ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ? ಸೇಮ್ ಮಾಡ್ಕೋಬೇಕಾಗಿರುತ್ತೆ. ಯಾಕೆಂದ್ರೆ ಅಲ್ಲಿರೋದು 16 ಮತ್ತೆ 8. ಸೊ 16 8 ನಮ್ಗೆ ಸ್ಕ್ವೇರ್ಸ್ ರೂಟ್ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ. ಸೊ 16 ನಾವ್ ಹೇಗ್ ಬರ್ಕೋಬಹುದು? 4 ಸ್ಕ್ವೇರ್ ಅಂತ ಬರ್ಕೋಬಹುದು ಅಲ್ವಾ? ಸೊ ಅಗೇನ್ 4 ಸ್ಕ್ವೇರ್ ನಾನು ಏನಂತ ಬರ್ಕೋಬಹುದು? 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದಾ? ಸೊ 8 ನ ಏನಂತ ಬರ್ಕೋಬಹುದು? 2 ಕ್ಯೂಬ್ ಅಂತ ಬರೆದ್ರೆ 8 ಹೆಂಗಾಯ್ತು ಅಂದ್ರೆ 2 ಇಂಟು 2 ಇಂಟು 2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 8 ಸಿಗುತ್ತೆ. ಸೊ ಹಾಗೆ 16 ನಾವು 4 ಸ್ಕ್ವೇರ್ ಅಂತ ಬರ್ಕೋತೀವಿ. ಸೊ 4 ನಾನು ಏನ್ ಮಾಡಿದೆ? ಅಲ್ಲೇನೆ ನಾನು 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಓಕೆನಾ? ಸೊ ಇಲ್ಲಿ 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎ ಪವರ್ ಎಂ ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ಇದನ್ನ ನಾನು ಇಲ್ಲೇ ಸಿಂಪ್ಲಿಫೈ ಮಾಡಿರ್ತೀನಿ. 2 ಟು ದ ಪವರ್ ಆಫ್ 2 ಇಂಟು 2 4 ಆಯ್ತು ಅಲ್ವಾ? ಸೊ ಈಗ ನಾನು ಡೈರೆಕ್ಟ್ ಆಗಿ ಅದನ್ನ ಹಾಕೊಬೋದಾ ಅನ್ನೋದಾದ್ರೆ ಹಾಕೊಬಹುದು. ಅದಕ್ಕೂ ಮುಂಚೆ ಇಲ್ಲಿ ನಾನು 16ಗೆ 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಾನೆ ಹಾಕೊಂಡ್ರು ಏನಾಗುತ್ತೆ? ಇಲ್ಲಿ ಅಗೇನ್ ಎಕ್ಸ್ ಪ್ಲಸ್ 1 ಅಂತ ಬರುತ್ತೆ. ಅಥವಾ ಡೈರೆಕ್ಟ್ ಆಗಿ ನನಗೆ ಗೊತ್ತಾಗ್ತಿದೆ ಅಂತ ಅನ್ನೋ ಆಗಿದ್ರೆ ನಾನು ಏನ್ ಮಾಡ್ಬೋದು? 2 ಟು ದ ಪವರ್ ಆಫ್ 4 ಹೋಲ್ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ 1 ಅಂತ ಹಾಕೋಬಹುದು. ಸೊ 2 ಟು ದ ಪವರ್ ಆಫ್ 4 ಅಂದ್ರೆ 2 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಅಲ್ವಾ? ಸೊ 2 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 16 ಅಂತ ಸಿಗುತ್ತೆ. ಸೊ 8 ಅಂತ ಬಂದಾಗ 2 ಕ್ಯೂಬ್ ಅಂತ ಹೇಳ್ತೀವಿ. ಅಗೇನ್ ಟು ದ ಪವರ್ ಆಫ್ 2x ಮೈನಸ್ 1 ಎಷ್ಟಾಯ್ತು ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಎ ಪವರ್ ಎಂ ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ. ಸೊ ಸಿಂಪ್ಲಿಫೈ ಮಾಡೋಣ. 2 ಟು ದ ಪವರ್ ಆಫ್ 4 ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ಸ್ 2 ಟು ದ ಪವರ್ ಆಫ್ 3 ಇಂಟು 2x ಮೈನಸ್ 1 ಆಯ್ತು. ಸೊ ಅಗೇನ್ ಸಿಂಪ್ಲಿಫೈ ಮಾಡಬೇಕು. ಸೊ ಅಲ್ಲೇನಾಗುತ್ತೆ? 4x ಪ್ಲಸ್ 4. ಸೊ 4 ಇಂಟು ಎಕ್ಸ್ 4x ಪ್ಲಸ್ 4 ಇಂಟು 1 4 ಆಯ್ತು. ಸೊ ಇಲ್ಲೇನಾಗುತ್ತೆ? ಸೊ 3 2s 6x ಮೈನಸ್ 3 1s 3 ಆಯ್ತು. ಸೊ ಈಗ ಬೇಸ್ ಸೇಮ್ ಇದೆ. ಸೊ ಎಕ್ಸ್ಪೋನೆಂಟ್ಸ್ ಕೂಡ ನಾವು ಏನ್ ಮಾಡಿದೀವಿ? ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದೀವಿ. ಸೊ ಇವಾಗ ಬೇಸ್ ನ ನಾನು ಏನ್ ಮಾಡಿದೆ? ಸೇಮ್ ಅಂತ ಹೇಳಿ ಎಕ್ಸ್ಪೋನೆಂಟ್ಸ್ ನ ಈಕ್ವಲ್ಸ್ ಫಾರ್ಮ್ ಅಲ್ಲಿ ಬರ್ಕೋತೀನಿ. 4x ಪ್ಲಸ್ 4 ಈಕ್ವಲ್ಸ್ 6x ಮೈನಸ್ 3 ಅಂತ ಹಾಕೊಂಡೆ. ಇವಾಗ ಏನಿದೆ? ಎಕ್ಸ್ ಟರ್ಮ್ ಎಲ್ಲ ಒಂದ್ ಸೈಡ್ ತರೋಣ. ಸೊ ನಂಬರ್ಸ್ ಏನಿದೆ ಅದನ್ನೆಲ್ಲ ಒಂದ್ ಸೈಡ್ ತಗೊಬರೋಣ. ಅವಾಗ ಏನಾಗುತ್ತೆ ನೋಡೋಣ. ಸೊ ಇಲ್ಲಿ 6x ಇದೆ. 6x ಮೈನಸ್ 4x ಈಕ್ವಲ್ಸ್ 4 ಪ್ಲಸ್ 3 ಆಯ್ತು ಅಲ್ವಾ? ಸೊ ನೆಕ್ಸ್ಟ್ 6x ಅಲ್ಲಿ 4x ಹೋದ್ರೆ 2x is equal to 4 plus 3 7. So x equals 7/2. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು? 7/2 ಬಂತು. ಓಕೆನಾ? ಸೊ ಇದು ನೋಟ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಸೊ ನಿನ್ನೆ ಕೊಟ್ಟಿದ್ದ ಹೋಮ್ವರ್ಕ್ ನ ತುಂಬಾ ಜನ ಸಾಲ್ವ್ ಮಾಡಿ ವಾಟ್ಸ್ಆಪ್ ಮಾಡಿದೀರಾ. ಸೊ ಖುಷಿ ಆಯ್ತು. ಹೀಗೆ ನೋಟ್ಸ್ ನ ಮೇಂಟೈನ್ ಮಾಡಿ.
ಯಾರೆಲ್ಲ ಇನ್ನ ಕಳಿಸ್ತಿಲ್ಲ ಅಥವಾ ನೋಟ್ಸ್ ಮೇಕಿಂಗ್ ಮಾಡ್ತಿಲ್ಲ, ಸೊ ನೀವು ಕೂಡ ಮಾಡಿ, ನಿಮ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಇದಕ್ಕೆ ಯಾರಾದ್ರೂ ಸಿಂಪ್ಲಿಫೈ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಆಗಕ್ಕಾಗುತ್ತಾ ಅಂತ ಟ್ರೈ ಮಾಡಿ. ಸೊ ಇಫ್ -6 whole to the power of 4 divided by -6 whole to the power of 2 is equal to 6 to the power of n, then the value of n is ಅಂತ. ಸೊ ಅಲ್ಲಿ x ಇತ್ತು, ಇಲ್ಲಿ n ಇದೆ ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಸೊ ಇಲ್ಲಿ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ನೋಡೋದಿದ್ರೆ ನಮಗೆ ಗೊತ್ತಿದೆ a⁻m by a⁻n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಇದನ್ನ ಹೇಗೆ ಬರ್ಕೊಂಡಿದ್ವಿ ನಾವು, a⁻m divided by a⁻n is equal to a⁻m - n ಫಾರ್ಮ್ ಅಲ್ಲಿ ಬರ್ದಿದ್ವಿ. ಸೆಕೆಂಡ್ ಲಾ ಇದು ಅಲ್ವಾ. ಸೊ ಇದನ್ನು ಕೂಡ ಅದೇ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ -6 whole to the power of 4 divided by -6 whole to the power of 2 ಅಂತ ಇದೆ. ಸೊ ಇಲ್ಲಿ ಈವನ್ ನಂಬರ್ ಇರೋದ್ರಿಂದ ಪವರ್ಸ್ ಅಲ್ಲಿ ನಮ್ದು ಮೈನಸ್ ಇದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಇಲ್ಲೂ ಡಿನಾಮಿನೇಟರ್ ಅಲ್ಲೂ ಕೂಡ ಈವನ್ ನಂಬರ್ ಇರೋದ್ರಿಂದ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಅಥವಾ ನಾವು ಮೈನಸ್ ನ ಆಚೆ ತೆಗೆದ್ರು ಕೂಡ ಮೈನಸ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ನಮ್ಗದು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲೇನಾಯ್ತು, ನೆಕ್ಸ್ಟ್ ಇಸ್ ಈಕ್ವಲ್ ಟು 6 to the power of n ಅಂತ ಇದೆ ಅಲ್ವಾ. ನಾನೀಗ n ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ 6⁴ by 6⁴ ಅಂತ ಇದೆ ಅಲ್ವಾ. 6⁴ by 6² is equal to 6 to the power of n ಫಾರ್ಮ್ ಅಲ್ಲಿ ಇದೆ. ಸೊ a⁻m by a⁻n ಫಾರ್ಮ್ ಅಲ್ಲಿ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಇದನ್ನ ನ್ಯೂಮರೇಟರ್ ತಗೊಬಂದ್ರೆ ಏನಾಗುತ್ತೆ, 6 to the power of 4 - 2 is equal to 6 to the power of n ಆಯ್ತು ಅಲ್ವಾ. ಸೊ ಈಗ ಬೇಸಸ್ ಏನಾಗಿದೆ, ಸೇಮ್ ಆಗಿದೆ. ಈಗ ಪವರ್ಸ್ ನಾವೇನ್ ಮಾಡ್ಬೇಕು, ಸೊ ಈಕ್ವಲ್ಸ್ ಅಂತ ಬರ್ಕೋಬೇಕು. 4 - 2 is equal to 6 to the power of n. ಸೊ 4 - 2 ಅಂತಂದ್ರೆ ಏನಿರುತ್ತೆ, ಸಾರಿ 6 to the power of n ಅಲ್ಲ, ಜಸ್ಟ್ n ಅಂತಿದೆ. ಸೊ 4 - 2 ಅಂದ್ರೆ 2 ಈಕ್ವಲ್ಸ್ n. ಸೊ n ವ್ಯಾಲ್ಯೂ ಏನ್ ಸಿಕ್ತು ನಮಗೆ, 2 ಅಂತ ಸಿಕ್ತು. ಸೊ ಇದು ಕೂಡ ಪ್ರೀವಿಯಸ್ ಇಯರ್ಸ್ ಅಲ್ಲಿ NNMS ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಇದನ್ನ ನೀವೇ ಸಾಲ್ವ್ ಮಾಡಿ. ಇದು ಹೋಮ್ ವರ್ಕ್, ಸ್ಕ್ರೀನ್ ಶಾಟ್ ತಗೊಳ್ಳಾಗಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ನೋಟ್ ಮಾಡ್ಕೊಳ್ಳಾಗಿದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಿದೆ ಅನ್ನೋದನ್ನ ಒಂದ್ಸಲ ಹೇಳಿರ್ತೀನಿ. 8 to the power of 2x plus 1 into 4 to the power of x minus 2 is equal to 16 to the power of x ಅಂತ ಇದೆ. ಸೊ ಇಲ್ಲಿ 8 ಇದೆ, 4 ಇದೆ, 16 ಇದೆ, ಮೂರು ಕೂಡ ಡಿಫ್ರೆಂಟ್ ನಂಬರ್ಸ್ ಇರೋದು. ಸೊ ನಾವು ಫಸ್ಟ್ ಬೇಸ್ ನ ಸೇಮ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅದರಿಂದ ಯಾವ್ದಾದ್ರು ಸ್ಕ್ವೇರ್ ಇಟ್ಸ್ ನಂಬರ್ಸ್ ಇದೆಯಾ ಅಂತ ಚೆಕ್ ಮಾಡಿ ಅದಾದ್ಮೇಲೆ ಬರ್ಕೋಬೇಕಿರೋದೆ ಅಲ್ವಾ. ಸೊ 8 ಅಂತ ಬಂದ ತಕ್ಷಣ ನಿಮ್ಗೆ ಏನ್ ಬರುತ್ತೆ, ಸೊ 2³ ಅಂತ ಬರ್ಕೊಂತೀರಾ. ಸೊ 4 ಅಂತ ಬಂದ್ರೆ 2² ಅಂತ ಬರ್ಕೋತೀರಾ. 16 ಅಂತ ಬಂದ್ರೆ 4² ಅಂತನಾದ್ರೂ ಬರಿಬಹುದು, ಅಥವಾ 2 to the power of 4 ಅಂತನಾದ್ರೂ ಬರಿಬಹುದು. ಸೊ ಈ ತರ ಬರ್ದು ನೀವು ಸಿಂಪ್ಲಿಫೈ ಮಾಡಿ ಇದನ್ನ ನೋಟ್ಸ್ ನ ಕಳ್ಸಿಕೊಟ್ರು ಆಗುತ್ತೆ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಇದಕ್ಕೆ ಏನ್ ಆನ್ಸರ್ ಬಂತು ಫೈನಲ್ ಆನ್ಸರ್ ಅಂತ ಟೈಪ್ ಮಾಡಿದ್ರು ಆಗುತ್ತೆ. ಸೊ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡಿ ಇ ಅಂತ ಹೇಳಿ ಅದಾದ್ಮೇಲೆ ನಿಮಗೆ ಆನ್ಸರ್ ನ ಮೆಸೇಜ್ ಮಾಡಿ ಅಥವಾ ಕಳಿಸ್ಕೊಡಿ. ಇದು ಹೋಮ್ ವರ್ಕ್ ಪ್ರಾಬ್ಲಮ್. ಸೊ ಇದು ಕೂಡ ಸೇಮ್ ಇದೆ, ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲೂ ಕೂಡ 9 to the power of x plus 1 equals 27 to the power of 2x minus 3 ಇದೆ ಅಲ್ವಾ. ಸೊ ಇದನ್ನ ಹೇಗ್ ಮಾಡ್ತೀರಾ, ಸೊ ಇಲ್ಲಿ 9 2 ಇಂದ ನಂಬರ್ ಇಂದ ಬರಲ್ಲ. ಸೊ 3² ಅಂತಂದ್ರೇನು, 9 ನಾವು ಏನ್ ಮಾಡ್ಬೋದು, 3² ಅಂತ ಬರ್ಕೋಬಹುದಾ. ಸೊ ನೆಕ್ಸ್ಟ್ 27 ಅಂತಿದೆ. ಸೊ ಈ 27 ನಾನು ಏನಂತ ಬರೀಬಹುದು, 3 ಟರ್ಮ್ ಅಲ್ಲ, ಈಗ 3 ಅಂತ ಇಲ್ಲಿ 9 ಅಲ್ಲಿ ತೆಗ್ದಿದ್ದೀನಿ ಅಂದ್ರೆ, ಸೊ 27 ಅಂದ್ರೆ 3 × 3 × 3 ಮಾಡಿದ್ರೆ ನನಗೆ 27 ಸಿಗುತ್ತಾ ಅಂತ ನೋಡೋಂಗಿದ್ರೆ ಎಸ್. ಸೊ 3³ ನ ನಾವು 27 ಅಂತ ಬರ್ಕೋಬಹುದು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಫೈನಲ್ ಆನ್ಸರ್ ಏನಿದೆ ಅದನ್ನ ಕಳಿಸ್ಕೊಡಿ, ಅಥವಾ ಫುಲ್ ನೋಟ್ಸ್ ಬರ್ದು ಸೆಂಡ್ ಮಾಡಿದ್ರೆ ಆಯ್ತು. ಸೊ ಇವೆರಡು ಕೂಡ ನಿಮ್ಗೆ ಈಗ ಹೋಮ್ ವರ್ಕ್ ಪ್ರಾಬ್ಲಮ್. ಈ ತರ ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಇವೆರಡು ನಿಮ್ಗೆ ಹೋಮ್ ವರ್ಕ್. ಸೊ ನೆಕ್ಸ್ಟ್ ಇಷ್ಟು ಟರ್ಮ್ ಏನ್ ಮಾಡಿದ್ವಿ ನಾವು, ನ್ಯೂಮರಿಕಲ್ಸ್ ಏನಿದೆ ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋದ್ವಿ. ಸೊ ಇವಾಗ ಇಲ್ಲಿ ಒಂದೆರಡು ವರ್ಡ್ ಪ್ರಾಬ್ಲಮ್ ಇದೆ, ಅದನ್ನ ಹೇಗ್ ಸಾಲ್ವ್ ಮಾಡೋದು, ಈಕ್ವೇಶನ್ಸ್ ನ ಹೇಗ್ ಬರ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದೆ ಪ್ರಾಬ್ಲಮ್, ದ ಸೈಡ್ ಲೆಂತ್ ಆಫ್ ಎ ಸ್ಕ್ವೇರ್ ಈಸ್ ರೆಪ್ರೆಸೆಂಟೆಡ್ ಆಸ್ x². ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ ಅಂಡ್ ಸಿಂಪ್ಲಿಫೈ ಇಟ್ ಫಾರ್ x = 3 ಅಂತಿದೆ. ಸೊ ಪ್ರಾಬ್ಲಮ್ ಅರ್ಥ ಆಯ್ತಾ. ಒಂದು ಸ್ಕ್ವೇರ್ ಇದೆ,
ಸ್ಕ್ವೇರ್ ಬರ್ಕೊಳ್ಳೋಣ. ಓಕೆನಾ, ಅದ್ರದ್ದು ಸೈಡ್ ಲೆಂತ್ ಆಫ್ ಎ ಸ್ಕ್ವೇರ್ ರೆಪ್ರೆಸೆಂಟೆಡ್ ಆಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಸೈಡ್ ಲೆಂತ್ ನ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಯೂಶಲಿ ನಾವೇನ್ ಹೇಳ್ತೀವಿ, ಗಿವನ್ ಅಂತ ತಗೊಂಡ್ರೆ ಸೈಡ್ ಲೆಂತ್ ಎಲ್ ಅಂತನಾದ್ರೂ ತಗೋತೀವಲ್ವಾ. ಸೊ ಎಲ್ ಈಕ್ವಲ್ಸ್ ಎ ಅಂತ ಯೂಶಲಿ ತಗೊಂಡಿರ್ತಿದ್ವಿ. ಸೊ ಇಲ್ಲೇನ್ ಹೇಳಿದರೆ, ಆ ಎಗೆ ನಮಗೆ ಎಕ್ಸ್ ಸ್ಕ್ವೇರ್ ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಒಂದ್ ಸೈಡ್ ಲೆಂತ್ ನ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ. ಏರಿಯಾ ಅಂದ್ರೆ ಸ್ಕ್ವೇರ್ದು ಏರಿಯಾ ಏನು ನಮಗೆ, ಸೊ ಎಲ್ ಇಂಟು ಬಿ ಅಂತ ನಾವು ರೆಕ್ಟಾಂಗಲ್ ಅಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಎರಡು ಟರ್ಮ್ ಒಂದು ಸ್ಕ್ವೇರ್ ಅಲ್ಲಿ ಏನಾಗಿರುತ್ತೆ, ಸೊ ಎ ಎ ಎ ಆಗಿರೋದ್ರಿಂದ ಇಲ್ಲಿ ಎಲ್ ಇಂಟು ಬಿ ಅಂತ ತಗೊಂಡ್ರು ನಾವು ಏನಾಗುತ್ತೆ, ಸೊ ಎ ಎ ಎ ಅಂತಂದ್ರೆ ಎ ಇಂಟು ಎ ಸ್ಕ್ವೇರ್. ಸೊ ನಮ್ದು ಏನಾಗುತ್ತೆ, ಏರಿಯಾ ಬಂದು ಏರಿಯಾ ಆಫ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್. ನಮಗೆ ಫಾರ್ಮುಲಾ ಗೊತ್ತಿದೆ, ಏರಿಯಾ ಅದು ಫಾರ್ಮುಲಾ ಸ್ಕ್ವೇರ್ದು ಎ ಸ್ಕ್ವೇರ್ ಅಂತ. ಸೊ ಇಲ್ಲಿ ಎ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಅವರು. ಸೈಡ್ ಲೆಂತ್ ಎ ಅಂತಂದ್ರೇನು, ನಾವು ತಗೋತಿದ್ದು ಸೈಡ್ ಲೆಂತ್ ನ ನಾವು ಎ ಇಂಟು ಎ ಸ್ಕ್ವೇರ್ ಅಂತ ತಗೋತಿದ್ವಿ ಅಲ್ವಾ. ಸೊ ಈಗ ಅವರೇ ಒಂದ್ ಟರ್ಮ್ ಗಿವನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಎಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಲಾ. ಸೊ ಎಗೆ ನಾನು ಎಕ್ಸ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಹೋಲ್ ಪವರ್ ಸ್ಕ್ವೇರ್ ಕೂಡ ಇದೆ ಅಲ್ವಾ. ಸೊ ಈಗೇನಾಗುತ್ತೆ, ಎ ಪವರ್ ಎಂ ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕೀಗ, ನಾನು ಅದನ್ನ ಎ ಪವರ್ ಎಂ ಹೋಲ್ ಪವರ್ ಎನ್ ಇದ್ದಿದ್ದ ಎ ಪವರ್ ಎಂ ಇಂಟು ಎನ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಸೊ ಎಕ್ಸ್ ಇಂಟು ಟು ಇಂಟು ಟು 4 ಆಯ್ತು, ಎಕ್ಸ್ ಟು ದ ಪವರ್ ಆಫ್ 4 ಆಯ್ತು. ಇದಿಷ್ಟು ಎಕ್ಸ್ಪ್ರೆಷನ್ ಕಂಡಿಡ್ದಿದ್ದು. ಈಗ ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ ಅಂತ ಇತ್ತಲ್ಲ, ಇದಿಷ್ಟು ಎಕ್ಸ್ಪ್ರೆಷನ್ ನಾನು ಫೈಂಡ್ ಔಟ್ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಹೇಳಿದರೆ, ಸಿಂಪ್ಲಿಫೈ ಇಟ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ನಾನು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಿದೆ. ಅದಾದ್ಮೇಲೆ ಆ ಎಕ್ಸ್ಪ್ರೆಷನ್ಗೆ ಎಕ್ಸ್ ಅನ್ನೋ ವ್ಯಾಲ್ಯೂಗೆ 3 ನ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಎಕ್ಸ್ ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನಂತ 3. ಸೊ ಟು ದ ಪವರ್ ಆಫ್ 4 ಏನಿದೆ ಅದು ಹಾಗೆ ಬರ್ಕೋಬೇಕು. ಸೊ ಈಗ 3 ಟು ದ ಪವರ್ ಆಫ್ 4 ಅಂತಿದೆ. ಸೊ 3 ಟು ದ ಪವರ್ ಆಫ್ 4 ಅಂದ್ರೆ ಏನರ್ಥ, ನಾನು 3 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ತಾನೇ ಅರ್ಥ. ಸೊ ಈಗ ನಾನು 3 ಕ್ಯೂಬ್ ಇದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀನಿ, 4 ಟೈಮ್ಸ್ ಇದ್ರೆ 4 ಟೈಮ್ಸ್, 5 ಟೈಮ್ಸ್ ಇದ್ರೆ 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು, ಹೀಗೆ. ಸೊ ನಿಮಗೆ ಗೊತ್ತಿದೆ 3 ಇಂಟು 3 ಇಂಟು 3 ಇಂಟು 3. ಓಕೆನಾ, ನಿಮಗೆ ಒಟ್ಟಿಗೆ ನನಗೆ 3 4ಗೆ ಮಲ್ಟಿಪ್ಲೈ ಮಾಡಕ್ ಆಗ್ತಿಲ್ಲ ಅಂದ್ರೆ, ಸೊ 3 3 2 ಪಾರ್ಟ್ ಆಗಿ ಮಾಡ್ಕೊಂಡ್ರೆ 3 ಇಂಟು 3 9 ಗೊತ್ತಿದೆ. ಅಗೈನ್ 3 ಇಂಟು 3 9 ಅಂತ ಗೊತ್ತಿದೆ. ಅಗೈನ್ 9 ಇಂಟು 9 ಮಾಡಿದ್ರೆ 81, 9 9 81. ಸೊ 3 ಟು ದ ಪವರ್ ಆಫ್ 4 ವ್ಯಾಲ್ಯೂ ಏನಿದೆ 81. ಓಕೆನಾ, ಅವ್ರೇನ್ ಹೇಳಿದ್ರು, ಸೊ ಒಂದು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡ್ಬೇಕಿತ್ತು. ಒಂದು ಸ್ಕ್ವೇರ್ ಲೆಂತ್ ಕೊಟ್ಟಿದ್ರು ಎಕ್ಸ್ ಸ್ಕ್ವೇರ್ ಅಂತ. ಆ ಎಕ್ಸ್ ಸ್ಕ್ವೇರ್ ನ ಯೂಸ್ ಮಾಡ್ಕೊಂಡು ನಾವು ಏರಿಯಾ, ಸ್ಕ್ವೇರ್ ಏರಿಯಾಗೆ ಒಂದು ಎಕ್ಸ್ಪ್ರೆಷನ್ ಫಾರ್ಮ್ ಮಾಡ್ಬೇಕಿತ್ತು. ಆ ಎಕ್ಸ್ಪ್ರೆಷನ್ ಫಾರ್ಮ್ ಮಾಡಾದ್ಮೇಲೆ ನಾವು ಆ ಎಕ್ಸ್ ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಿತ್ತು. ಎಕ್ಸ್ ಈಕ್ವಲ್ಸ್ 3 ಅಂತ ಕೊಟ್ಟಿದ್ರು. ಸೊ 3 ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ನ ವ್ಯಾಲ್ಯೂ, ಫೈನಲ್ ಆನ್ಸರ್ ನ ಬರ್ಸಿದೀವಿ. ಸೊ ಈ ರೀತಿ ಕೂಡ ವರ್ಡ್ ಪ್ರಾಬ್ಲಮ್ ನ ಕೇಳೋ ಚಾನ್ಸಸ್ ಇರುತ್ತೆ. ಆವಾಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಎಕ್ಸ್ಪ್ರೆಷನ್ಸ್ ನ ಬರ್ಕೊಂಡು ನಂತರ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. The volume of a cube represented as a cube. If the side length doubles, write an expression for the new volume and simplify it ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ಏನ್ ಕೇಳಿರೋದು ಮೇನ್ ಆಗಿ ವಾಲ್ಯೂಮ್ ಆಫ್ ಎ ಕ್ಯೂಬ್. ವಾಲ್ಯೂಮ್ ಆಫ್ ಎ ಕ್ಯೂಬ್ ನಮಗೆ ಗೊತ್ತಿದೆ ಎ ಕ್ಯೂಬ್ ಅಂತ. ಸೊ ಅವರು ಕೂಡ ಎ ಕ್ಯೂಬ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಒಂದು ಕ್ಯೂಬ್ ಇದೆ ಅಂತ ಅಂದ್ರೆ ಸೊ ರಫ್ ಡಯಾಗ್ರಾಮ್ ಆಗ್ತಿರೋದು. ಓಕೆನಾ, ಈಗ ಒಂದು ಕ್ಯೂಬ್ ಇದೆ. ಸೊ ಈ ಕ್ಯೂಬ್ ಏನಾಗಿದೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಕ್ವಲ್ಸ್ ಎ ಕ್ಯೂಬ್ ಅಂತಿದೆ. ಓಕೆನಾ, ದ ಸೈಡ್ ಲೆಂತ್ ಡಬಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೈಡ್ ಲೆಂತ್ ಬಂದ್ರೆ ಒಂದು ಲೆಂತ್ ನಮ್ಗೆ ಏನಾಗಿರುತ್ತೆ ಎ ಅಂತ ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಇದು ಕ್ಯೂಬ್ ಅಲ್ಲಿ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಎಲ್ ಇಂಟು ಬಿ ಇಂಟು ಎಚ್ ಅಂತ ತಗೋತೀವಲ್ವಾ. ಸೊ ಹಂಗಾಗಿ ನಮ್ಗೆ ಇಲ್ಲಿ ಎ ಕ್ಯೂಬ್ ಬಂದಿರುವಂತದ್ದು ವಾಲ್ಯೂಮ್. ಸೊ ಇಲ್ಲಿ ಒಂದ್ ಸೈಡ್ ಲೆಂತ್ ಅಂತ ಬಂದಾಗ ಎ ಅಂತ ಇರುತ್ತೆ. ಆ ಸೈಡ್ ಲೆಂತ್ ಎ ಏನಾಗುತ್ತೆ, ಡಬಲ್ ಆಗುತ್ತಂತೆ. ಸೊ ಸೈಡ್ ಲೆಂತ್ ಡಬಲ್ಸ್ ಅಂತ ಅಂದ್ರೆ ಏನಾಗುತ್ತೆ, ಎ ಇದ್ದಿದ್ದು 2a ಆಯ್ತು. ಓಕೆನಾ,
ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎ ನ್ಯೂ ವಾಲ್ಯೂಮ್. ಸೊ ನ್ಯೂ ವಾಲ್ಯೂಮ್ ಅಂತಂದ್ರೆ ಈಗ ಸೈಡ್ ಇದೆ, ಪ್ರೀವಿಯಸ್ ಒಂದು ವಾಲ್ಯೂಮ್ ಏನ್ ಕೊಟ್ಟಿದ್ದಾರೆ ಅದಿದೆ. ಇವಾಗ ನಾವು ಒಂದು ನ್ಯೂ ವಾಲ್ಯೂಮ್ ನ ಎಕ್ಸ್ಪ್ರೆಷನ್ ಬರಿಬೇಕು. ಅಂದ್ರೆ ನ್ಯೂ ವಾಲ್ಯೂಮ್ ಅಂತ ತಗೊಂಡ್ರೆ, ಸೊ ಇಲ್ಲಿ ಎ ಜಾಗಕ್ಕೆ ನಾವೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎ ಜಾಗಕ್ಕೆ 2a ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಕ್ಯೂಬ್ಗೆ 2a ಹೋಲ್ ಕ್ಯೂಬ್ ಆಯ್ತು. ಸೊ ನ್ಯೂ ವಾಲ್ಯೂಮ್ ಇದು ಆಯ್ತಾ. ಸೊ ಫಸ್ಟ್ ವಾಲ್ಯೂಮ್ ಏನಿತ್ತು, ಎ ಕ್ಯೂಬ್ ಇತ್ತು. ಸೈಡ್ ಲೆಂತ್ 2a ಅಂತ ತಗೊಂಡಾಗ ನಮ್ಗೆ ಏನಾಗುತ್ತೆ, 2a ಇಂಟು 2a ಇಂಟು 2a ಆಯ್ತು. ಅದನ್ನೇ ನಾನು 2a ಹೋಲ್ ಕ್ಯೂಬ್ ಅಂತ ಬರ್ಕೋಬಹುದು. ಸೊ 2a ಹೋಲ್ ಕ್ಯೂಬ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಏನಾಯ್ತು, ಸಪ್ರೇಟ್ ಮಾಡ್ಕೊಂಡ್ರೆ 2 ಕ್ಯೂಬ್ a ಕ್ಯೂಬ್ ಆಯ್ತು. ಸೊ 2 ಕ್ಯೂಬ್ ಅಂದ್ರೆ ನಮಗೆ ಗೊತ್ತಿದೆ 8a ಕ್ಯೂಬ್. ಸೊ ಈಗ ಏನಾಯ್ತು, ನಾವು ಎಕ್ಸ್ಪ್ರೆಷನ್ ಕಂಡುಹಿಡಿದ್ವಿ, ನ್ಯೂ ವಾಲ್ಯೂಮ್ದು ಏನ್ ಎಕ್ಸ್ಪ್ರೆಷನ್ ಇದೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಜೊತೆಗೆ ಸಿಂಪ್ಲಿಫೈ ಇಟ್ ಅಂತ ಕೇಳಿದ್ರು. ಸೊ ಸಿಂಪ್ಲಿಫೈ ಸ್ಮಾಲ್, ಎಲ್ಲಿ ಎಷ್ಟು ಸಿಂಪ್ಲಿಫೈ ಮಾಡ್ಬೋದು ಅಷ್ಟು ಸಿಂಪ್ಲಿಫೈ ಕೂಡ ಮಾಡಿದ್ವಿ. ಸೊ ಇದೇನಾಯ್ತು, ವರ್ಡ್ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ, NMMS ಗೆ ಯಾವ ರೀತಿ ಕ್ವಶನ್ಸ್ ನ ಕೇಳಬಹುದು, ಹಾಗೆ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ ಫಸ್ಟ್ ಪ್ರಾಬ್ಲಮ್, if 3/4 whole to the power of 4 into 15/10 whole to the power of 4 is equal to x by y whole to the power of 4, then the value of x by y is ಅಂತಿದೆ. ಸೊ ಇನ್ ಮುಂದೆ ಕ್ವಶನ್ಸ್ ಎಲ್ಲ ಏನಿರುತ್ತೆ, ಆಪ್ಷನ್ಸ್ ಇರುತ್ತೆ. ನೀವೇನಾದ್ರೂ ಕ್ವಶನ್ಸ್ ಸಾಲ್ವ್ ಮಾಡ್ತು ಅಂದ್ರೆ ಎನ ಬಿನ ಸಿನ ಡಿನ ಅಂತ ಕ್ವಶನ್ ನಂಬರ್ ಹಾಕಿ ಅದಕ್ಕೆ ಆನ್ಸರ್ನ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಆಯ್ತಾ. ಸೊ ಇಲ್ಲಿ 3/4 ಹೋಲ್ ಪವರ್ 4 ಅಂತ 3 ಟರ್ಮ್ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಎಕ್ಸ್ ಬೈ ವೈ ವ್ಯಾಲ್ಯೂ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಸೊ 3/5 ಹೋಲ್ ಪವರ್ 4 ಇಂಟು 15/10 ಹೋಲ್ ಪವರ್ 4 ಈಕ್ವಲ್ಸ್ ಎಕ್ಸ್ ಬೈ ವೈ ಹೋಲ್ ಪವರ್ 4 ಅಂತಿದೆ. ಓಕೆನಾ. ಸೊ ಗೆಸ್ ಮೇಲೆ ಯಾರು ಆನ್ಸರ್ಸ್ ಹಾಕ್ಬಾರ್ದು ಆಯ್ತಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ, ಸೊ ಇಲ್ಲಿ ಪವರ್ಸ್ ಸೇಮ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಪವರ್ ಸೇಮ್ ಇದ್ರೆ ಕಾಮನ್ ತೆಗಿಬೋದಲ್ವಾ. ಸೊ a ಪವರ್ m ಇಂಟು b ಪವರ್ m ಅಂತಿದ್ದಾಗ ಯಾವ ಫಾರ್ಮ್ ಯೂಸ್ ಮಾಡಿದ್ವಿ, b ಪವರ್ m ಇದ್ರೆ a b ಹೋಲ್ ಪವರ್ m ಫಾರ್ಮ್ ಯೂಸ್ ಮಾಡ್ಬೇಕಿಲ್ಲಿ ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ, 3/5 into 15/10 whole to the power of 4 equals x by y whole power 4 ಆಯ್ತು. ಓಕೆನಾ. ಸೊ ಇಲ್ಲಿ ಕ್ಯಾನ್ಸಲ್ ಯಾವ್ದಾಗುತ್ತೆ, ಕ್ಯಾನ್ಸಲ್ ಮಾಡುವ. 5 1s 5 3s ಆಯ್ತಾ. 5 1s 5 3s ಆಯ್ತು. ಸೊ ಇಲ್ಲೇನಾಯ್ತು, ರಿಮೈನಿಂಗ್ 3 into 3 divided by 10 whole power 4 is equal to x by y is equal to 4. ಸೊ ನೆಕ್ಸ್ಟ್ ಏನಾಗುತ್ತೆ, 3 into 3 ಏನಾಯ್ತು 9/10 ಹೋಲ್ ಪವರ್ 4 is equal to x by y ಹೋಲ್ ಪವರ್ 4 ಆಯ್ತು. ಸೊ ಇಲ್ಲಿ ಏನಾಯ್ತು, ಈಗ ಪವರ್ಸ್ ಸೇಮ್ ಇದೆ. ಎಕ್ಸ್ ಬೈ ವೈಗೆ ಏನ ಬಂತು ಆನ್ಸರು 9/10 ಆಯ್ತು. ಸೊ ಎಕ್ಸ್ ಬೈ ವೈ ನ ನಾನು ಈಗ ಏನ್ ಬರ್ಕೋಬಹುದು, ಸೊ therefore x by y equals 9/10 ಆಯ್ತು. ಸೊ ತುಂಬಾ ಜನ ಸಿ ಅಂತ ಮೆಸೇಜ್ ಹಾಕಿದ್ರಿ, ಬಟ್ ಸಿ ರಾಂಗ್ ಆನ್ಸರ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, 9/10. ಸೊ ಇದು ಹೇಗ್ ಬಂತು ಅಂತ ಮತ್ತೆ ಇನ್ನೊಂದ್ಸಲ ನೀವು ನೋಟ್ ಮಾಡ್ಕೊಂಡು ಮತ್ತೆ ಟ್ರೈ ಮಾಡಿ ನೋಡಿ, ನಿಮ್ಗೂ ಗೊತ್ತಾಗುತ್ತದು. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಗೆಸ್ ಮೇಲೆ ಯಾರು ಆನ್ಸರ್ಸ್ ಹಾಕ್ಬೇಡಿ, ಸಾಲ್ವ್ ಮಾಡಿದ್ರೇನೆ ಗೊತ್ತಾಗೋದಿದ್ದು. So the number which is multiplied by -8 whole power -1 to obtain the product equal to 10 to the power of -1 is. ಸೊ ಒಂದು ನಂಬರ್ ಇದೆ, ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವ ನಂಬರ್ ಅನ್ನೋದು ನಮಗೆ ಗೊತ್ತಿಲ್ಲ. ಮಲ್ಟಿಪ್ಲೈಡ್ ಬೈ ದೀಸ್ ನಂಬರ್ ಅಂದ್ರೆ ಯಾವ ನಂಬರು, -8 ಹೋಲ್ ಪವರ್ -1 ಏನಿದೆ ಅದನ್ನ ಆ ನಂಬರ್ಗೆ ಮಲ್ಟಿಪ್ಲೈ ಮಾಡ್ಬೇಕಂತೆ. ಬಂದಿದಂತ ಪ್ರಾಡಕ್ಟ್ 10 ಪವರ್ -1 ಏನಿದೆ ಈಕ್ವಲ್ ಟು 10 ಪವರ್ -1 ಎಷ್ಟಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಸೊ ಈಗ ಫಸ್ಟ್ ನಾವು ನಮಗೆ ಒಂದು ನಂಬರ್ ಗೊತ್ತಿಲ್ಲ ಅಲ್ವಾ. ಸೊ ಲೆಟ್ ದ ನಂಬರ್
ಯಾವ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ ಅಂತಿದ್ರೆ ಅದನ್ನ ನಂಬರ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆನಾ? ಸೊ ಆ ಎಕ್ಸ್ ನ ನಾನು ಏನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದ ಕ್ವಶನ್ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈಡ್ ಬೈ -8 to the power of -1 ಅಂತಿದೆ. ಸೊ ಎಕ್ಸ್ ಇಂಟು -8 to the power of -1 to obtain the product equal to, so ಈ ಪ್ರಾಡಕ್ಟ್ ಈಕ್ವಲ್ ಟು 10 to the power of -1. ಸೊ ಈ ಫಾರ್ಮ್ ಅಲ್ಲಿ ಅವ್ರು ಕೊಟ್ಟಿರುವಂತ ಕ್ವಶನ್ಸ್ ನ ಬರ್ಕೋಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಆಯ್ತಾ? ಸೊ ಈಗ ಏನಾಯ್ತು, ಎಕ್ಸ್ ಇಂಟು -8 to the power of -1 ಈಕ್ವಲ್ಸ್ 10 to the power of -1 ಅಂತ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲೇನಿದೆ ನೆಗೆಟಿವ್ ಪವರ್ ಅಲ್ಲಿ ಇದೆ ಅಲ್ವಾ? ಸೊ ನೆಗೆಟಿವ್ ಪವರ್ ಇರೋದನ್ನ ನಾನು ಪಾಸಿಟಿವ್ ಪವರ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ, ಸೊ ಎ ಪವರ್ -m ಇದೆ ಅಂತಂದ್ರೆ ನಾನು ಹೇಗೆ ಬರ್ಕೋಬಹುದು, ಎ ಪವರ್ -m ಇದ್ದನ್ನ ಈಕ್ವಲ್ಸ್ 1/a power m ಅಂತ ಬರ್ಕೊಂಡ್ರೆ ನಮಗೆ ಪಾಸಿಟಿವ್ ಆಗುತ್ತೆ. ಸೊ ಇದನ್ನು ಕೂಡ ನಾನು ಹಾಗೆ ಬರ್ಕೊಂತೀನಿ, ಇಂಟು 1/-8 ಆಯ್ತು ಅಲ್ವಾ? ಸೊ ಈಕ್ವಲ್ಸ್ ಇಲ್ಲಿ 10 to the power of -1 ಕೂಡ ನೆಗೆಟಿವ್ ಅಲ್ಲಿ ಇದೆ, ನೆಗೆಟಿವ್ ಎಕ್ಸ್ಪೋನೆಂಟ್ ಅಲ್ಲಿ. ಸೊ ನಾನು ಪಾಸಿಟಿವ್ ಆಗಿ ಬರ್ಕೊಂಡ್ರೆ 1/10 ಆಯ್ತು. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ನನಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಈ -8 ಏನಿದೆ ಅದಷ್ಟನ್ನ ಆ ಕಡೆ ಕಳಿಸ್ತೀನಿ. ಸೊ -8 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡೋಣ. ಸೊ ಎಕ್ಸ್ ಈಕ್ವಲ್ಸ್ 1/10 ಇಂಟು -8 ಅಂತಿದೆ. ಓಕೆನಾ? ಸೊ ಇವಾಗ ಏನ್ ಮಾಡ್ಬೇಕು, ನಾನು ಇದೆರಡನ್ನು ಕ್ಯಾನ್ಸಲ್ ಮಾಡ್ತೇನೆ. ಸೊ 2 ಇಂದ ಹೋಗುತ್ತಲ್ವಾ ಎರಡು ನಂಬರು, 2 5s 2 4s. ಸೊ ಏನ್ ಬಂತು ನನಗೆ ಎಕ್ಸ್ ವ್ಯಾಲ್ಯೂ, -4/5. ಸೊ -4/5 ಎಲ್ಲಿದೆ, -4/5 ಅಂದ್ರೆ ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೋಟ್ ಮಾಡ್ಕೋತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಇಫ್ 25 to the power of x equals 125 to the power of y, then x is to y is equal to. ಸೊ ಇಲ್ಲಿ ಎರಡು ನಂಬರ್ ಇದೆ, ಈ ನಂಬರ್ಗೆ ಈಕ್ವಲ್ ಆಗಿದ್ರೆ ಸೊ ಎಕ್ಸ್ ಇಸ್ ಟು ವೈ ಏನಾಗಿರುತ್ತೆ, ರೇಷಿಯೋ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕೀಗ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. 125 to the power of y ಅಂತಿದೆ. ಸೊ ನನಗೆ ಬೇಕಾಗಿರೋದು ರೇಷಿಯೋ x/y ವ್ಯಾಲ್ಯೂ ಬೇಕಾಗಿರೋದು. ಸೊ ಎಕ್ಸ್ ಇಸ್ ಟು ವೈ ಅಂದ್ರೆ x/y ಅಂತ ಅರ್ಥ. ಸೊ 25 ನಾನು ಯಾವ್ದೋ ಸ್ಕ್ವೇರ್ ಇದೆ, 25 ಗೆ ಯಾವ ಸ್ಕ್ವೇರ್ ನಂಬರ್ ಇದೆ ಅಂತ ಅನ್ನೋದಾದ್ರೆ 25 ನಾನು 5 into 5 ಸ್ಕ್ವೇರ್ ಅಂತ ಬರ್ಕೋಬಹುದಾ? ಸೊ 5 ಸ್ಕ್ವೇರ್ ಹೋಲ್ ಎಕ್ಸ್ ಆಯ್ತು ಈಕ್ವಲ್ಸ್. ಸೊ 125 ಕೂಡ ಬೇಸ್ ಸೇಮ್ ಇರೋ ತರ ನೋಡ್ಕೊಳ್ಳೋದಾದ್ರೆ ನಾವೇನ್ ಮಾಡ್ಬೋದು, 125 ನ 5 ಕ್ಯೂಬ್ ಅಂತ ಬರ್ಕೋಬಹುದಾ? ಸೊ 5 ಕ್ಯೂಬ್ ಹೋಲ್ ಪವರ್ y ಆಯ್ತು. ಸೊ ಈಗ ನಾನು a ಪವರ್ x ಹೋಲ್ ಪವರ್ ಏನಿದೆ y ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ, 2x is equal to 5 3y ಆಯ್ತು. ಆಯ್ತಾ? ಸೊ ಈಗ ಬೇಸಸ್ ಎರಡು ಕಡೆ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ನಾನು ಪವರ್ಸ್ ನ ಏನ್ ಮಾಡ್ಬೋದು, ಈಕ್ವಲ್ ಅಂತ ಬರ್ಕೋಬಹುದು. ಸೊ 2x is equal to 3y ಸಿಕ್ತು. ಸೊ 2x is equal to 3y ಅಂತ ಸಿಕ್ಕಿದೆ. ಸೊ ಈಗ ನಿಮಗೆ ಒಂದು ಈಸಿ ಫಾರ್ಮೆಟ್ ಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ದೀನಿ. ಸೊ ಇವಾಗ x/y ಅಂದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಗೆಸ್ ಮಾಡಿ ಹಾಕಕ್ಕಾಗತ್ತಾ ಚಾಟ್ ಬಾಕ್ಸ್ ಅಲ್ಲಿ? ಸಿಂಪ್ಲಿಫೈ ಮಾಡಿ. ಸೊ ಈಗ ನಾನು ಹಾಕಿದ್ದೀನಿ 2x is equal to 3y ಅಂತ ಬರ್ದಿದ್ದೀನಿ. ಸೊ ಈಗ ನೀವೇನ್ ಮಾಡ್ಬೇಕು, ಜಸ್ಟ್ x/y ಅಂದ್ರೆ ಏನ್ ವ್ಯಾಲ್ಯೂ ಅನ್ನೋದನ್ನಷ್ಟೇ ನೋಡ್ಬೇಕಾಗಿರುತ್ತೆ. ಆಪ್ಷನ್ ಡಿ ಸಿ 2:3 ಅಂತ ಹಾಕಿದ್ದಾರೆ. ಸಿ ಅಂತ ತುಂಬಾ ಜನ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ತಿದ್ದೀರಾ, ನೋಡೋಣ ಸಿನಾ ಹೌದಾ ಅಲ್ವಾ ಅಂತ. ಸೊ ನಂಗೆ ಬೇಕಾಗಿರೋದ ಏನು, 2x ಈಕ್ವಲ್ಸ್ 3y ಅಂತಿದೆ. ನನ್ಗೆ x/y ಬೇಕಾಗಿರೋದ್ರಿಂದ ಸೊ ಎಕ್ಸ್ ಹಾಗೆ ಇಸ್ಕೋತೀನಿ. y ಏನಿದೆ ರೈಟ್ ಸೈಡ್ ಅದನ್ನ ಈ ಕಡೆ ಈಕ್ವಲ್ಸ್ ಇಂದ ಈ ಕಡೆ ತಂದ್ರೆ ನಮ್ಗೆ x/y ಆಗುತ್ತೆ. ಸೊ 3 ಹಾಗೆ ಇದ್ರೆ ಇಲ್ಲಿ 2 ಇದ್ದೇನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ತುಂಬಾ ಜನ ಏನ್ ಹಾಕಿದ್ದೀರಾ, 2:3 ಅಂತ ಹಾಕಿದ್ದೀರಾ, ಬಟ್ ಅದು ರಾಂಗ್. ಸೊ 3:2. ನಾನು y/x ಕೇಳಲಿಲ್ಲ, x/y ನ ಕೇಳಿದೆ. ಸೊ x/y ಅಂತಂದ್ರೆ ಏನ್ ಬಂತು, 3/2 ಅಥವಾ 3:2. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ?
ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಈಗ ನೆಕ್ಸ್ಟ್, so 25 to the power of 7.5 into 5 to the power of 2.5 divided by 125 to the power of 1.5 equals 5 power x ಅಂತಿದೆ. then the value of x is ಅಂತಿದೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಈಗ ಟಫ್ ಅನ್ಸುತ್ತೆ, ಇದನ್ನ ನೀವು ವರ್ಕೌಟ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಯಾಕೆಂದ್ರೆ ಎಕ್ಸಾಮ್ಸ್ ಅಲ್ಲೆಲ್ಲ ಇದೇ ರೀತಿ ಕ್ವಶನ್ಸ್ ನ ಕೇಳೋದು. ನಿಮ್ಗೆ ಇವಾಗ ಟಫ್ ಅನಿಸ್ತಿರ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಕೂಡ ಈಸಿ ಆಗುತ್ತೆ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ನಾವು ಪ್ರೀವಿಯಸ್ ಅಲ್ಲಿ ಆಲ್ರೆಡಿ ಮಾಡಿದ್ವಿ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಿದೆ. ಆ ಮೆಥಡ್ ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 5 2.5 ಡಿವೈಡೆಡ್ ಬೈ 125 ಪವರ್ ಆಫ್ 1.5 ಇಸ್ ಈಕ್ವಲ್ ಟು 5 ಬೈ ಎಕ್ಸ್ ಅಂತ ಇದೆ ಅಲ್ವಾ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ ಅದನ್ನ ಡಿನಾಮಿನೇಟರ್ ಬರ್ಕೊಂಡ್ಬಿಡೋಣ. ಸೊ 25 ಹೋಲ್ ಪವರ್ 7.5 ಇಂಟು 5 to the power of 5 2.5 125 to the power of 1.5 this is equal to 5 to the power of x. ಸೊ ಇದೇನ್ ಕ್ವಶನ್ ಕೊಟ್ಟಿದ್ರು ಅದನ್ನ ಕ್ವಶನ್ ಫಾರ್ಮೆಟ್ ಕರೆಕ್ಟ್ ಫಾರ್ಮೆಟ್ ಬರ್ಕೊಂಡ್ವಿ ಈಗ, ಆಯ್ತಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ 25 ಅಂತಿದೆ, 125 ಇದೆ, 5 ಇದೆ. ಸೊ ನಾನೀಗ ಏನ್ ಮಾಡ್ಬೇಕು, ಬೇಸಸ್ ಎಲ್ಲ ಸೇಮ್ ಮಾಡ್ಕೊಂಡ್ರೆ ಈಕ್ವಲ್ಸ್ ಇಂದ ರೈಟ್ ಸೈಡ್ ಕೂಡ ಏನಾಗಿದೆ ಬೇಸು 5 ಇದೆ. ಸೊ ನಾನು ಲೆಫ್ಟ್ ಸೈಡ್ ಎಲ್ಲ 5 ಮಾಡ್ಕೊಂಡ್ರೆ ನಾವ್ ಯಾವಾಗ ಬೇಸ್ ಸೇಮ್ ಇದ್ದಾಗ ಪವರ್ಸ್ ಎಕ್ಸ್ಪೋನೆಂಟ್ಸ್ ಏನಿದೆ ಅದು ಈಕ್ವಲ್ ಅಂತ ಬರ್ಕೋಬಹುದು ಅಲ್ವಾ. ಸೊ ಸೇಮ್ ಆಗುತ್ತಾ ಅಂತ ನೋಡೋಣ. ಸೊ 25 ನ ನಾನು 2 ಸ್ಕ್ವೇರ್ 5 ಸ್ಕ್ವೇರ್ ಅಂತ ಬರ್ಕೋಬಹುದಾ. ಸೊ 25 ನ 5 ಸ್ಕ್ವೇರ್ ಬರ್ಕೊಂಡೆ ಹೋಲ್ ಪವರ್ 7.5. ಸೊ 5 ಟು ದ ಪವರ್ ಆಫ್ 2.5 ಆಗಿರುತ್ತೆ. ಸೊ 125 ನ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ. 125 ನ ನಾವು ಏನಂತ ಬರೀಬಹುದು, 5 ಕ್ಯೂಬ್ ಹೋಲ್ ಪವರ್ 1.5 is equal to 5 ಪವರ್ x ಆಯ್ತು. ಸೊ ಇದು ಬೇಸಿಸ್ ಎಲ್ಲ ಸೇಮ್ ಮಾಡ್ಕೊಂಡೆ, ಬಟ್ ಇನ್ನೂ ಸಿಂಪ್ಲಿಫೈ ಆಗಿಲ್ಲ ಬಿಕಾಸ್ ಇದೆಲ್ಲ a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲೇ ಇದೆ. ಸೊ ನಾವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. ಅದನ್ನ ಏನು ಇಲ್ಲಿ a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆಯೋ ಅದನ್ನೆಲ್ಲ ನಾವೀಗ a ಪವರ್ m ಇಂಟು n ಫಾರ್ಮ್ ಅಲ್ಲಿ ಬರ್ಕೊಂತ ಹೋಗೋಣ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 5 2 ಇಂಟು 7.5 ಇಂಟು 5 2.5 ನಾನು ಡೈರೆಕ್ಟ್ ಆಗಿ ಬರೀತಿಲ್ಲ ಬಿಕಾಸ್ ನಿಮ್ಗೆ ಅರ್ಥ ಆಗ್ಲಿ ಅಂತ, ಆಯ್ತಾ. 1.5 is equal to 5 to the power of x. ಸೊ ಈಗ ಸಿಂಪ್ಲಿಫೈ ಮಾಡಿದೀನಿ, ನೀವು ಕೂಡ ಜೊತೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಈಗ 5 to the power of 2 ಇಂಟು 7.5 ಇದೆ. ಸೊ 7.5 ಇಂಟು 2 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಯಾರಾದ್ರೂ, ಸೊ 7.5 ಇಂಟು 2 ಮಾಡಿದ್ರೆ ಏನ್ ಸಿಗುತ್ತೆ, ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ. 7.5 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ನೀವು ಹೇಳಿ 3 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ. ಸೊ ಇದನ್ನ ನಾನೇ ಕ್ಯಾಲ್ಕುಲೇಟ್ ಮಾಡಿ ಬರ್ದಿರ್ತೀನಿ. ಸೊ 7.5 ಇಂಟು 2 ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ 15, ಓಕೆನಾ. ಸೊ ಇಂಟು 5 ಟು ದ ಪವರ್ ಆಫ್ 2.5 ಹಾಗೆ ಬರೆಯೋಣ. ಸೊ ಇಲ್ಲಿ ಇನ್ನು ಚಾಟ್ ಬಾಕ್ಸ್ ಅಲ್ಲಿ ಯಾರು ಹಾಕೇ ಇಲ್ಲ, ಸೊ ಹಂಗಾದ್ರೆ ಯಾರು ಕೇಳ್ತಿಲ್ಲ ಅಂತ ಅರ್ಥನಾ. ಸೊ 3 ಇಂಟು 1.5, ಸೊ 3 ನ 1.5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ 3 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ ಸೊ 4.5 ಈಕ್ವಲ್ಸ್ 5 ಟು ದ ಪವರ್ ಆಫ್ ಎಕ್ಸ್ ಅಂತಿದೆ, ಆಯ್ತಾ. ಸೊ ಇದನ್ನ ಅಗೈನ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಸಾರಿ, a ಪವರ್ m ಇಂಟು a ಪವರ್ n, a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲಿ ಇದೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಪವರ್ಸ್ ನ ಆಡ್ ಮಾಡ್ಬೇಕು ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ 5 15 ಪ್ಲಸ್ 2.5 ಡಿವೈಡೆಡ್ ಬೈ 5 4.5 ಇಸ್ ಈಕ್ವಲ್ ಟು 5 ಟು ದ ಪವರ್ ಆಫ್ ಎಕ್ಸ್ ಆಯ್ತು, ಓಕೆನಾ. ಸೊ ಇಲ್ಲಿ 15 ಪ್ಲಸ್ 2.5 ಅಂದ್ರೆ 17.5 ಬೈ 5 ಟು ದ ಪವರ್ ಆಫ್ 4.5 ಇಸ್ ಈಕ್ವಲ್ ಟು 5 ಪವರ್ ಎಕ್ಸ್. ಸೊ a ಪವರ್ m ಬೈ a ಪವರ್ n ಫಾರ್ಮ್ ಬಂತು ಈಗ. ಸೊ ಈಗ ಏನ್ ಮಾಡ್ಬೇಕು, ಜಸ್ಟ್ ನಾವು 5 ಟು ದ ಪವರ್ ಆಫ್ 17.5 ಮೈನಸ್ 4.5 ಇಸ್ ಈಕ್ವಲ್ ಟು 5 ಟು ದ ಪವರ್ ಆಫ್ ಎಕ್ಸ್ ಅಂತಿದೆ. ಸೊ ಇವಾಗ ಏನ್ ಆನ್ಸರ್ ಬರ್ಬೋದು, ABCD
ಇಷ್ಟರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹಾಕಕ್ಕಾಗತ್ತಾ ಚಾಟ್ ಬಾಕ್ಸ್ ಅಲ್ಲಿ? ಸೊ 7.5 ಡಿ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಕರೆಕ್ಟ್ ರಾಂಗ್ ನೋಡೋಣ. ಸೊ 17.5 ಮೈನಸ್ 4.5 ಅಂದ್ರೆ 5 to the power of 13 is equal to 5 to the power of x ಆಯ್ತು. ಸೊ x ವ್ಯಾಲ್ಯೂ ಕೇಳಿರೋದ್ರಿಂದ ಏನಾಯ್ತು, ಈಗ x equals 13 ಅಂತ ಬಂತು. ಸೊ x equals 13. ಸೊ ಯಾರೆಲ್ಲ ಆಪ್ಷನ್ ಡಿ ಅಂತ ಹಾಕಿದ್ರು, ಸೊ ಅದು ಕರೆಕ್ಟ್ ಆನ್ಸರ್. ಸೊ 13 ಅಂತ. ಸೊ ನೀವು ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಇಂದಾನೇ ನಾನು ಸ್ವಲ್ಪ ಬಿಡಿಸಿ ಕೊಟ್ಟಾಗ ಕ್ಯಾಲ್ಕುಲೇಟ್ ಮಾಡಕ್ ಟ್ರೈ ಮಾಡ್ಬೇಕು, ಆಯ್ತಾ? ಸೊ ಇದೊಂದು ಲೆಂತಿ ಪ್ರಾಬ್ಲಮ್. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇಫ್ a b c are positive real numbers, then square root of a to the power of minus 1 into b into square root of b to the power of minus 1 into c into square root of c to the power of minus 1 into a is equal to ಅಂತ ಇದೆ. ಸೊ ಇದು ಇಷ್ಟು ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ ಅಲ್ವಾ? ಸೊ ನಾವು ಫಸ್ಟ್ ಏನ್ ಮಾಡೋಣ, ಕ್ವಶನ್ ಬರ್ಕೊಳ್ಳೋಣ. -1 square root of -1 into b into square root of b power -1 into c into square root of c to the power of -1 into a ಅಂತ ಇದೆ ಅಲ್ವಾ? ಸೊ ಇವಾಗ ಏನ್ ಮಾಡ್ಬೇಕು, ನಮ್ಗೊಂದು ಐಡೆಂಟಿಟಿ ಗೊತ್ತಿದೆ, ಯಾವುದು? ರೂಟ್ ಎಕ್ಸ್ ಇಂಟು ರೂಟ್ ವೈ ನಾವೇನಂತ ಬರ್ಕೋಬಹುದು, ರೂಟ್ ಆಫ್ ಎಕ್ಸ್ ಇಂಟು ವೈ ಅಂತ ಬರ್ಕೋಬಹುದಾ ಅಲ್ವಾ? ಸೊ ರೂಟ್ ಎಕ್ಸ್ ಇಂಟು ರೂಟ್ ವೈ ಸಪರೇಟ್ ಬರ್ಕೊಂಡ್ರು ಒಂದೇನೆ, ಅಥವಾ ಓಲ್ ರೂಟ್ ಎಕ್ಸ್ ಇಂಟು ವೈ ಅಂತ ಬರ್ಕೊಂಡ್ರು ಒಂದೇನೆ. ಸೊ ಇಲ್ಲಿ ಏನಿದೆ, ಈ ಮೂರು ಟರ್ಮ್ ನಾನು ಏನ್ ಮಾಡ್ತೀನಿ, ಈಗ ಒಟ್ಟಿಗೆ ಬರ್ಕೊಂತೀನಿ. ಈ ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ನಾನು ಒಟ್ಟಿಗೆ ಬರ್ಕೊಂತೀನಿ. ಸೊ ಏನಾಗುತ್ತೆ ನೋಡೋಣ. ಸೊ -1 into b into -1 b to the power of -1 into c into c to the power of -1 into a. ಸೊ ಇಲ್ಲಿ ಪಾಯಿಂಟ್ ಇಡ್ತಿದೀನಿ ಅಂತಂದ್ರೆ ಅದು ಪಾಯಿಂಟ್ ಅಂತ ಅರ್ಥ ಅಲ್ಲ. ಸೊ ಇದು ಮಲ್ಟಿಪ್ಲಿಕೇಶನ್, ಹಿಂಗೊಂದು ಡಾಟ್ ಇದೆ ಅಂತಂದ್ರೆ ಅದು ಇಂಟು ಅಂತ ಅರ್ಥ. ಓಕೆನಾ? ಸೊ ಇವಾಗ ಏನ್ ಮಾಡ್ಬೋದು, ಇಲ್ಲಿ ಸೇಮ್ ಎ ಎ ಅನ್ನೋ ಟರ್ಮ್ ಇದೆ. ಸೊ ಏನೂ ಇಲ್ಲ, ಎ ಅಂತಂದ್ರೆ ಏನು, ಪವರ್ ಅಲ್ಲಿ 1 ಅಂತ ಇರುತ್ತೆ ಅಂತ ಅರ್ಥ ಅಲ್ವಾ? ಸೊ ಎನಿಥಿಂಗ್ ಪವರ್ 1 ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು ರೂಲ್ ಅಲ್ಲಿ. ಸೊ ಈಗ ನಾನೇನ್ ಮಾಡ್ತೀನಿ, ಎ ಟರ್ಮ್ ಎಲ್ಲ ಒಂದ್ ಸೈಡು, ಬಿ ಟರ್ಮ್ ಎಲ್ಲ ಒಂದ್ ಸೈಡು, ಸಿ ಟರ್ಮ್ ಎಲ್ಲ ಒಂದ್ ಸೈಡ್ ಬರ್ಕೊಂತೀನಿ, ಆಯ್ತಾ? ಸೊ ಎ ಟು ದ ಪವರ್ ಆಫ್ -1 into a into b to the power of -1 into b into c to the power of -1 into c. ಸ್ಕ್ವೇರ್ ರೂಟ್ ಹಾಕೋದ್ ಮರೆಯೋ ಆಗಿಲ್ಲ, ಸ್ಕ್ವೇರ್ ರೂಟ್ ಹಾಕೋಬೇಕು, ಆಯ್ತಾ? ಸೇಮ್ ಇದನ್ನೆಲ್ಲ ಇಷ್ಟನ್ನು ಒಟ್ಟಿಗೆ ಬರ್ಕೊಂಡಿದೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ನಮಗೊಂದು ಫಾರ್ಮ್ ಗೊತ್ತಿದೆ, ಯಾವುದು? ಎ ಪವರ್ ಎಂ ಇಂಟು ಎ ಪವರ್ ಎನ್ ಫಾರ್ಮ್ ಅಲ್ವಾ? ಅವಾಗ ಎ ಪವರ್ ಎಂ ಪ್ಲಸ್ ಎನ್. ಸೊ ಇಲ್ಲೂ ಎ ಪವರ್ -1 ಇದೆ ಇಂಟು ಎ ಇದೆ ಅಲ್ವಾ? ಸೊ ಎ ಇದೆ ಅಂತಂದ್ರೆ ಏನು ಇಲ್ಲ ಅಂದ್ರೂ 1 ಅಂತ ಇದೆ ಅಂತ ಅರ್ಥ ಅಲ್ವಾ? ಸೊ ಈಗ ಇವೆರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ಎ ಪವರ್ -1 ಪ್ಲಸ್ 1 ಆಯ್ತಾ? ಸೊ +1 -1 ಇದ್ದಾಗ ಏನಾಗುತ್ತೆ, ಸೊ ಸಬ್ಟ್ರಾಕ್ಟ್ ಆಗಿ 0 ಬರುತ್ತಲ್ವಾ? ಸೊ ಇಲ್ಲಿ ಬರಿತಾ ಹೋಗೋಣ, ಸ್ಕ್ವೇರ್ ರೂಟ್ ಆಫ್ ಎ ಟು ದ ಪವರ್ ಆಫ್ -1 ಪ್ಲಸ್ 1 ಇಂಟು ಬಿ ಟು ದ ಪವರ್ ಆಫ್ -1 ಪ್ಲಸ್ 1 ಇಂಟು ಸಿ ಟು ದ ಪವರ್ ಆಫ್ -1 ಪ್ಲಸ್ 1 ಆಯ್ತಾ? ಸೊ +1 -1 ಇದ್ದಾಗ ಏನಾಗುತ್ತೆ, 0 ಆಗ್ತಾ ಹೋಗುತ್ತೆ ಅಲ್ವಾ? ಸೊ ನಾನಿಲ್ಲಿ ಮಾಡಿ ತೋರಿಸಿದ್ದೆ ಆಲ್ರೆಡಿ ಹೇಗ್ ಬಂತು ಅಂತ. ಅಗೇನ್ ಬರಿತಾ ಇದ್ದೀನಿ. ಸೊ ಸ್ಕ್ವೇರ್ ರೂಟ್ ಆಫ್ a to the power of 0 into a to the power of 0 into a to the power of 0 ಆಯ್ತು, ಬಿಕಾಸ್ +1 -1 0 ಆಯ್ತು. ಸೊ ನಾವು ನಿನ್ನೆ ಇನ್ನೊಂದು ರೂಲ್ ನೋಡಿದ್ವಿ, ಫಿಫ್ತ್ ರೂಲು, ಎನಿಥಿಂಗ್ ಪವರ್ 0 is equal to 1 ಅಂತ ನೋಡಿದ್ವಿ ಅಲ್ವಾ? ಎನಿಥಿಂಗ್ ಪವರ್ 0 is equals to 1 ಅಂತ.
ಸೊ ಒಂದೇ ಪ್ರಾಬ್ಲಮ್ ಅಲ್ಲಿ ನಾವ್ ಎಷ್ಟು ರೂಲ್ ಕಲ್ತಿರ್ತೀವೋ ಅಷ್ಟು ರೂಲ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಆಯ್ತಾ? ಸೊ ಈಗ ಆಲ್ರೆಡಿ ನಾವ್ ಎಷ್ಟೊಂದು ರೂಲ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಲ್ವಾ, ಇದಕ್ಕೆ ಅಪ್ಲೈ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ a ಪವರ್ 0 ಇಂಟು a ಪವರ್ 0 ಇಂಟು a ಪವರ್ 0 ಇದೆ. ಸೊ ಈಗ ನೀವು ಗೆಸ್ ಮಾಡ್ಬೋದು ಈಸಿಯಾಗಿ ಏನ್ ಆನ್ಸರ್, ನೆಕ್ಸ್ಟ್ ಆನ್ಸರ್ ಏನು ಅನ್ನೋದನ್ನ ಗೆಸ್ ಮಾಡ್ಬೋದು. ಸೊ ಇಲ್ಲಿ ವಿ ಸಿ ಅಂತಿದೆ ಅನ್ಕೊಳ್ಳೋಣ. ಓಕೆನಾ? ಸೊ ಎನಿಥಿಂಗ್ ಪವರ್ 0 ನಮ್ದು ಏನಾಗುತ್ತೆ ಈಗ 1. ಸೊ a ಪವರ್ 0 ಎಲ್ಸ್ ಆಲ್ಸೋ 1 ಆಗುತ್ತೆ, b ಪವರ್ 0 ಆಲ್ಸೋ 1 ಆಗುತ್ತೆ, c ಪವರ್ 0 ಆಲ್ಸೋ 1 ಆಯ್ತು. ಓಕೆನಾ? ಸೊ ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ ಏನಿರುತ್ತೆ 1 ಅಂತಾನೆ ಅಲ್ವಾ ಅರ್ಥ? ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ 1 ಅಂತ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ ಈ ತರ ಕೂಡ ಪ್ರಾಬ್ಲಮ್ಸ್ ನ ಕೇಳ್ತಾರೆ NMMS ಎಕ್ಸಾಮ್ ಅಲ್ಲಿ. ಸೊ ಬರ್ದಿದ್ದೀರಾ ಅಂತ ಅನ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ದ ವ್ಯಾಲ್ಯೂ ಆಫ್ 256 ಇಂಟು 256 ಮೈನಸ್ 144 ಇಂಟು 144 ಡಿವೈಡೆಡ್ ಬೈ 112 ಈಸ್ ಅಂತ ಕೇಳಿದ್ರೆ. ಸೊ ನನಗೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಆಯ್ತಾ? ಸೊ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಕ್ವಶನ್ ಬರ್ಕೊಳ್ಳೋಣ. 256 ಇಂಟು 256 ಮೈನಸ್ 144 ಇಂಟು 144 ಡಿವೈಡೆಡ್ ಬೈ 112 ಅಂತಿದೆ. ಆಯ್ತಾ? ಸೊ ನಿಮ್ಗೆಲ್ಲ ಒಂದು ಫಾರ್ಮ್ ಗೊತ್ತಿರ್ಬೋದು. ಇಲ್ಲಿ 2 ಟೈಮ್ಸ್ ಇದೆ ಅಲ್ವಾ, 256 ಇದನ್ನ ನಾನು ಏನಂತ ಬರ್ಕೋಬಹುದು, ಈಗ 2 ಇಂಟು 2 ಇದೆ ಅಂತಂದ್ರೆ ನಾನು ಇದನ್ನ 2 ಸ್ಕ್ವೇರ್ ಅಂತ ಬರ್ಕೋತೀನಲ್ವಾ. ಸೊ ಹಾಗೆ ಇದನ್ನ ಹೇಗ್ ಬರ್ಕೋಬಹುದು ಅಂತ ನೋಡೋದಾದ್ರೆ ಏನ್ ಬರ್ಕೋಬಹುದು, 256 ಸ್ಕ್ವೇರ್ ಮೈನಸ್ 144 ಸ್ಕ್ವೇರ್ ಈಕ್ವಲ್ಸ್ 112 ಅಂತ ಬರ್ಕೊಂಡೆ. ಆಯ್ತಾ? ಸೊ ಈಗ ಯಾವ ಫಾರ್ಮ್ ಅಲ್ಲಿ ಇದೆ, ಯಾವ ಐಡೆಂಟಿಟಿ ತರ ಇದೆ, ನಮ್ಗೊಂದು ಫಾರ್ಮುಲಾ ಇದೆ, ಏನು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಏನಿದೆ, a ಮೈನಸ್ b ಇಂಟು a ಪ್ಲಸ್ b ಅಂತ ಇದೆ ಅಲ್ವಾ ಫಾರ್ಮುಲಾ. ಸೊ ಆ ಫಾರ್ಮುಲಾನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. a ಅಂತಂದ್ರೆ ನಾನು ಏನ್ ತಗೋತೀನಿ 256, b ಅಂತಂದ್ರೆ 144. ಆಯ್ತಾ? ಸೊ a ವ್ಯಾಲ್ಯೂ ಗೊತ್ತಿದೆ, b ವ್ಯಾಲ್ಯೂ ಗೊತ್ತಿದೆ. ಈಗ ನಾನು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ 256 ಮೈನಸ್ 144 ಇಂಟು 256 ಪ್ಲಸ್ 144 ಡಿವೈಡೆಡ್ ಬೈ 112 ಆಯ್ತು. ಆಯ್ತಾ? ಸೊ ಡಿವೈಡೆಡ್ ಬೈ 112 ಆಯ್ತು. ಸೊ ಇವಾಗ ನಾವು ಸಿಂಪ್ಲಿಫೈ ಮಾಡ್ಬೋದಾ? ಸೊ 256 ಇಂದ ಮೈನಸ್ 144 ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಹಾಗೆ 256 ಪ್ಲಸ್ 144 ಆಡ್ ಮಾಡಿದ್ರೆ ಏನ್ ಬರುತ್ತೆ? ಸೊ ಎರಡು ನಂಬರ್ನ ಈಗ ನೀವು ಚಾಟ್ ಬಾಕ್ಸ್ ಗೆ ಹಾಕಿದ್ರೆ ನಾನು ನೋಡ್ತೀನಿ. ಸೊ 256 ಮೈನಸ್ 144, ಸೊ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ ಹಾಕಿದ್ರಾ? ಸೊ 256 ಮೈನಸ್ 144 ಮಾಡಿದ್ರೆ ನಮಗೆ 112 ಸಿಗುತ್ತೆ. ಸೊ ಹಾಗೆ 256 ಪ್ಲಸ್ 144 ನ ಆಡ್ ಮಾಡಿದ್ರೆ 400 ಸಿಗುತ್ತೆ. ಸೊ ಡಿವೈಡೆಡ್ ಬೈ 112 ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ 112 ಗೆಟ್ ಕ್ಯಾನ್ಸಲ್. ಸೊ ರಿಮೈನಿಂಗ್ 400 ಇಸ್ ದ ಫೈನಲ್ ಆನ್ಸರ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲೇನಿದೆ, ಇಫ್ ಎಕ್ಸ್ ಪವರ್ ಮೈನಸ್ 2 ಈಕ್ವಲ್ 64 ದೆನ್ ಎಕ್ಸ್ ಪವರ್ 1/3 ಪ್ಲಸ್ ಎಕ್ಸ್ ಪವರ್ 0 ಈಸ್ ಅಂತ ಕೇಳಿದರೆ. ಸೊ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 2 ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವೀಗ ಈ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಈ ರೀತಿ ಈಗ ನಾನು ಒಂದೊಂದು ಫಾರ್ಮೆಟ್ ಅಲ್ಲಿ ಒಂದೊಂದು ಕ್ವಶನ್ಸ್ ನ ತಗೊಂಡಿದ್ದೀನಿ. ಸೊ ಇದೇ ರೀತಿ ಕ್ವಶನ್ಸ್ ನ ನೀವು ನಂಬರ್ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲಾ ತರ ಪ್ರಾಬ್ಲಮ್ ನ ಹೇಳ್ಕೊಟ್ರೆ ನಿಮಗೆ ನೆಕ್ಸ್ಟ್ ನೀವೇ ಸಿಂಪ್ಲಿಫೈ ಮಾಡಕ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ತಗೊಂಡಿದ್ದೀನಿ. ಸೊ ಇಲ್ಲಿ ಏನಾಗಿದೆ, ನಮಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 2 ಇಸ್ ಈಕ್ವಲ್ ಟು 64 ಅಂತ ಕೊಟ್ಟಿದ್ದಾರೆ.
ಹಾಗೆ ನಾವು ಎಕ್ಸ್ ಟು ದ ಪವರ್ ಆಫ್ 1/3 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 0 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಅಲ್ವಾ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಅವಾಗ ಇಲ್ಲಿ ಎಕ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಸೊ ಎಕ್ಸ್ ಟು ದ ಪವರ್ ಆಫ್ -2 ಈಕ್ವಲ್ಸ್ 64 ಅಂತ ಇದೆ ಅಲ್ವಾ. ಸೊ ಇದನ್ನ ಏನ್ ಮಾಡೋಣ, ನನಗೆ ಇಲ್ಲಿ ನೆಗೆಟಿವ್ ಪವರ್ ಅಲ್ಲಿ ಇದೆ. ಸೊ ನಾನು ಏನ್ ಮಾಡ್ಬೇಕೀಗ, ಪಾಸಿಟಿವ್ ಪವರ್ ತರಬೇಕು ಅಂತಂದ್ರೆ, ಸೊ ಎಕ್ಸ್ ಟು ದ ಪವರ್ ಆಫ್ -2 ಇದ್ದಿದ್ದು 1/x² ಆಗುತ್ತೆ ಅಲ್ವಾ. ಸೊ ಇದನ್ನ ಆ ತರ ಸಿಂಪ್ಲಿಫೈ ಮಾಡೋಣ. ಸೊ 1/x² ಅಂತ ಅದನ್ನಾದ್ರೂ ಮಾಡ್ಕೋಬಹುದು, ಅಥವಾ x² ಈಕ್ವಲ್ಸ್ 1/64 ಅಂತನಾದ್ರೂ ಮಾಡ್ಕೋಬಹುದು ಅಲ್ವಾ. ಸೊ ಇಲ್ಲಿ ನೆಗೆಟಿವ್ ಅಲ್ಲಿ ಇದೆ, ನಾನು ಇದನ್ನೇ ಡಿನಾಮಿನೇಟರ್ಗೆ ಹಾಕೊಂಡ್ರೆ ಆಗುತ್ತೆ. ಸೊ ಇದಕ್ಕೆ ಏನ್ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಿ ನೋಡಿ. ಸೊ ನೆಕ್ಸ್ಟ್ ಸ್ಕ್ವೇರ್ ರೂಟ್ ನಾನು ಕಳಿಸ್ತೀನಿ. x ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 1/64. ಸೊ ಎಕ್ಸ್ ಸ್ಕ್ವೇರ್ ರೂಟ್ ನಂಬರ್ ಯಾವ್ದಿದೆ, 1/64 ನಾವು 8² ಅಂತ ಕರಿಬಹುದಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 8² ಅಂತ ಬರ್ಕೊಂಡ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 8 ಇಸ್ ದ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ 1/8 ಅಂತ ಬಂತು. ಸೊ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡೆ. ಸೊ ಇವಾಗ ಏನ್ ಕೊಟ್ಟಿದ್ರು, ಎಕ್ಸ್ ಟು ದ ಪವರ್ ಆಫ್ 1/3 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 0 ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಏನ್ ಮಾಡ್ಬೇಕೀಗ ನಾವು 1/8 ಅನ್ನೋದನ್ನ ಎಕ್ಸ್ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಆಯ್ತಾ. ಸೊ ಎಕ್ಸ್ ಗೆ 1/8 ಅಂತ ಆಗ್ತೆ, ಹೋಲ್ ಟು ದ ಪವರ್ ಆಫ್ 1/3 ಆಯ್ತು, ಪ್ಲಸ್ 1/8 ಹೋಲ್ ಪವರ್ 0 ಆಯ್ತು. ಓಕೆನಾ. ಸೊ 1/0 ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇದನ್ನ, ಸೊ 1/8 ಹೋಲ್ ಟು ದ ಪವರ್ ಆಫ್ 1/3 ಅಂದ್ರೆ ಏನರ್ಥ, ಸೊ 1/3 1/2 ಇದೆ ಅಂತ ಏನರ್ಥ ಹೇಳ್ತೀವಿ ನಾವು, 1/8 ಹೋಲ್ 1/3 ಇದೆ ಅಂದ್ರೆ ಕ್ಯೂಬ್ ರೂಟ್ ಆಫ್ 1/8 ಅಂತ ಅರ್ಥ. ಓಕೆನಾ. ಸೊ ಕ್ಯೂಬ್ ರೂಟ್ ಆಫ್ 1/8 ಅಂತ. ಸೊ 8 ಗೆ ನಮ್ಗೆ ಕ್ಯೂಬ್ ವ್ಯಾಲ್ಯೂ ಗೊತ್ತಿದೆ, ಏನು 1/2 ಅಂತ ಫೈನಲ್ ಆನ್ಸರ್ ಬರುತ್ತೆ ಅಲ್ವಾ. ಸೊ ಅಥವಾ 2 ಕ್ಯೂಬ್ 1 ಕ್ಯೂಬ್ ಅಂತ ಬಂದ್ರು ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ 1/2 ಬರುತ್ತೆ ಅಲ್ವಾ. ಸೊ ಇಲ್ಲಿಗೆ ಏನಾಗ್ತೀನಿ ನಾನು, 1/2 ಪ್ಲಸ್ ಸೊ 1/8 ಟು ದ ಪವರ್ ಆಫ್ 0 ಅಂತಿದೆ. ಸೊ ಅವಾಗಲೇ ಹೇಳಿದೆ ನಾನು, ಎನಿಥಿಂಗ್ ಪವರ್ 0 ದಿಸ್ ಈಕ್ವಲ್ ಟು 1 ಅಂತ ಅಲ್ವಾ. ಸೊ ಈಗ 1/8 ಟು ದ ಪವರ್ ಆಫ್ 0 ಅಂತಂದ್ರೆ ಏನಾಗುತ್ತೆ, 1. ಸೊ ನಂಗೆ ಈಗ 1/2 ಪ್ಲಸ್ 1 ಅಂತ ಸಿಕ್ತು. ನಮ್ಗೆ ಎಲ್ಸಿಎಂ ತೆಗೆದು ಗೊತ್ತಿದೆ. ಸೊ 2 ಏನಾಗುತ್ತೆ, ಎಲ್ಸಿಎಂ ಆಗುತ್ತೆ. ಸೊ 1 ಹಾಗೆ ಬರ್ದು ಪ್ಲಸ್ 2 ಇಂಟು 1 2. ಸೊ ಏನಾಯ್ತು ಆನ್ಸರು 3/2. ಸೊ ತುಂಬಾ ಜನ 3/2 ಸಿ ಆಪ್ಷನ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ. ಸೊ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ. ಸೊ ಹೋಮ್ವರ್ಕ್ ಪ್ರಾಬ್ಲಮ್ ಕೂಡ ಕೊಡ್ತೀನಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅವ್ರು ಅನ್ಮ್ಯೂಟ್ ಮಾಡ್ತಾರೆ. ಸೊ ಈ ಪ್ರಾಬ್ಲಮ್ ಕೂಡ ನೀವೇ ಸಿಂಪ್ಲಿಫೈ ಮಾಡಕ್ಕಾಗತ್ತಾ. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಸೊ ಇದು ಹೇಗ್ ಮಾಡ್ಬೇಕು ಅನ್ನೋದನ್ನ ಬೇಕಾದ್ರೆ ನಾನು ಹಿಂಟ್ ಕೊಡ್ತೀನಿ, ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ 10 ಪವರ್ ಎಕ್ಸ್ ಅಂತಿದೆ ಈಕ್ವಲ್ 64, ದೆನ್ ದ ವ್ಯಾಲ್ಯೂ ಆಫ್ 10 ಪವರ್ x/2 ಪ್ಲಸ್ 1. ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ವಿ ಅದೇ ರೀತಿ ಸಿಮಿಲರ್ ಪ್ರಾಬ್ಲಮ್ ಇದು, ಬಟ್ ನಂಬರ್ಸ್ ಚೇಂಜ್ ಆಗಿದೆ ಅಷ್ಟೇ. ಸೊ ನಂಗೆ 10 ಪವರ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಇಲ್ಲೇನಿದೆ 10 ಪವರ್ x/2 ಪ್ಲಸ್ 1 ಅಂತಿದೆ. ಸೊ ಅದನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 10 ಪವರ್ x/2 ಇಂಟು 10 ಪವರ್ 1 ಅಂತ ಆಗುತ್ತೆ ಅಲ್ವಾ. ಸೊ ಈಗ ಸಪ್ರೇಟ್ ಮಾಡ್ಕೊಂಡಾಗ ಅಗೈನ್ 10 ಟು ದ ಪವರ್ ಆಫ್ x/2 ಏನಿದೆ ಅದು 1/2 ಇಂಟು ಎಕ್ಸ್ ಅಂತ ಮಾಡ್ಕೊಂಡ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸೊ 1/8 ಹೋಲ್ ಪವರ್ 1/3 ಇದ್ದಾಗ ಕ್ಯೂಬ್ ರೂಟ್ ಹಾಕಿದ್ವಿ. ಸೊ 1/2 ಇದ್ರೆ ಏನಾಗ್ಬೇಕು, ಕ್ಯೂಬ್ ರೂಟ್ ಇದ್ದಿದ್ದು ಸ್ಕ್ವೇರ್ ಆಗುತ್ತೆ. ಸೊ ಹಾಗೆ ಮಾಡ್ತಾ ಸಾಲ್ವ್ ಮಾಡಿದವರು ನೋಟ್ ಮಾಡಿ ಗ್ರೂಪಿಗೆ ಹಾಕೊಟ್ರೆ ನಾವು ನೋಡ್ಬೋದು. ಸೊ ಇನ್ನೊಂದೇನಂದ್ರೆ ಅಲ್ಲಿ 2-3 ಜನಕ್ಕೆ ಬೇರೆ ಬೇರೆ ನಂಬರ್ಗೆಲ್ಲ ಕಳಿಸ್ತಾ ಇರ್ತೀರಾ. ಸೊ ನಾವು ನೇಮ್ ಹಾಕಿರ್ತೀವಿ, ನಮ್ ನೇಮ್ ಏನು ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ ರಿಸೋರ್ಸ್ ನೇಮ್ ಹತ್ರ ಹಾಕಿರ್ತೀವಿ. ಸೊ ನಮ್ದೇ ಅಡ್ಮಿನ್ ಅಲ್ಲಿ ನಮ್ ನಂಬರ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ನೀವು ಸೆಂಡ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಸೊ ನಂದು ಶೋಭಾ ಅಂತ ಇರುತ್ತೆ, ಲಾಸ್ಟ್ ಅಲ್ಲಿ 7-8 ನಂಬರ್. ಸೊ ಅದಕ್ಕೆ ನೀವು ತಗೊಂಡು ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡ್ತೀರಾ ಅದನ್ನ ಕಳ್ಸಿಕೊಟ್ರೆ ಆಗುತ್ತೆ.
ಸೊ ಎಸ್ಟರ್ಡೇ ನೋಟ್ಸ್ ಕೇಳ್ತಿದ್ದೀರಾ, ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೇನ್ ಮಾಡಿರ್ತೀವಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋನ, ಅದನ್ನ ನೀವೇನ್ ಮಾಡ್ಬೋದು ನೋಟ್ ಮಾಡ್ಕೋಬಹುದು. ಸೊ ಈ ಕ್ವಶನ್ ನ ಬರ್ದಿದ್ರೆ ಮಿಸ್ ಹಾ ಹೇಳಪ್ಪ. ಮಿಸ್ ವಾಟ್ ಇಸ್ ದ ನೇಮ್ ಆಫ್ ಯೂಟ್ಯೂಬ್ ಚಾನಲ್ ಮಿಸ್? ಅನ್ವೇಷಣೆ 2024 ಅಂತ ಇದೆ. ಮಿಸ್ ಅದ್ರಲ್ಲಿ 9th ನರ್ಸರೀಸ್ ಆಫ್ ಟ್ಯಾಲೆಂಟ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಮಿಸ್ ಸೊ ಆ ಪ್ಲೇ ಲಿಸ್ಟ್ ಹೋಗಿ ನೋಡಿದ್ರೆ ಕ್ಲಾಸಸ್ ಏನೆಲ್ಲ ಆಗಿದೆ ಅದೆಲ್ಲ ಅಪ್ಲೋಡ್ ಆಗಿದೆ, ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಾಳೆ ಸಿಗುತ್ತೆ ಈ ವಿಡಿಯೋ. ಮಿಸ್ ಒಂದು 7th ಏನಪ್ಪ ಹೇಳ್ತೀರಿ? ಒಂದ್ ನಿಮಿಷ. ಅನ್ವೇಷಣೆ 2024 ಅಂತ ಟೈಪ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅಲ್ಲಿ ಒಂದ್ 4 ಪ್ಲೇ ಲಿಸ್ಟ್ ಬರುತ್ತೆ. ಸೊ 4 ಪ್ಲೇ ಲಿಸ್ಟ್ ನಲ್ಲಿ ಈಗ ನರ್ಸರೀಸ್ ಆಫ್ ಟ್ಯಾಲೆಂಟ್ ಅಥವಾ G9, G7 and 8 ಅಂತ ಹೇಳಿ ಅಲ್ಲೊಂದು ನೇಮ್ ಇರುತ್ತೆ. ಆ ನೇಮಿಗೆ ಹೋದ್ರೆ ಅರ್ಥ ಆಗುತ್ತೆ ನಿಮಗೆ, ಅಂದ್ರೆ ವಿಡಿಯೋಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಮಿಸ್ 7th ಅಂತ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀರಿ? 7th ಒಂದು ಕ್ವಶನ್ ಹಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಎರೈಸ್ ಮಾಡಿ ಮಾಡ್ಲಾ? ಸೊ 7th ಒನ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದೀರಾ. ಇಲ್ಲಿ ಏನಿದೆ, ಎಕ್ಸ್ ವ್ಯಾಲ್ಯೂ ಇದೆ, ಎಕ್ಸ್ ಟು ದ ಪವರ್ ಆಫ್ -2 = 64 ಅಂತ ಇದೆ. ಆಯ್ತಾ? ಸೊ ನಾನೇನ್ ಮಾಡ್ತೀನಿ, ಈಗ ನನಗೆ x² ಅಷ್ಟೇ ತಗೋತೀನಿ, ಅಥವಾ ಇಲ್ಲಿ ಸೈಡ್ ನೋಟ್ ಅಲ್ಲಿ ಬರ್ದಿರ್ತೀನಿ ನೋಡ್ಕೊಳ್ಳಿ. ಸೊ x - 2 = 64 ಅಂತಿದೆ. ಸೊ ನಾನು ಪಾಸಿಟಿವ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ, x² = 64 ಅಂತ ಬರ್ಕೊಂತೀನಿ ಅನ್ಕೊಳ್ಳಿ. ಆಯ್ತಾ? ಸೊ ಇದನ್ನ ನಾನು ಏನ್ ಮಾಡ್ಬೋದು, ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಅಗೇನ್ ಇದನ್ನ LHS ಗೆ ಇದನ್ನ RHS ಗೆ 64 ನ ಕಳ್ಸ್ಕೊಂಡ್ರೆ ಏನಾಗುತ್ತೆ, ಸೊ x² = 1/64 ಅಂತ ಬರ್ಕೋಬಹುದಾ? ಸೊ 1/64 ಅಂತ ಬರ್ಕೊಳ್ಳ ಈಗ ನಾನು. x² = 1/64 ಅಂತ ಬರ್ಕೊಂಡೆ. ಆಯ್ತಾ? ನನಗೆ x ವ್ಯಾಲ್ಯೂನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಈ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಎಕ್ಸ್ ನ ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಇದೆ ಅಲ್ವಾ, ಅದು ರೈಟ್ ಸೈಡ್ಗೆ ಹೋದ್ರೆ ಏನಾಗುತ್ತೆ, 1/64 ಆಯ್ತು. ಸೊ ಅಗೇನ್ x = √1/. ಸೊ 64 ನ ಏನಂತ ಬರ್ಕೋಬಹುದು ನಾವು, ಸ್ಕ್ವೇರ್ ವ್ಯಾಲ್ಯೂ ಅಂತ ಬರ್ಕೊಂಡ್ರೆ 8² ಅಂತ ಬರ್ಕೋಬಹುದಾ? ಸೊ 8² ಅಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ? ಸೊ ಅವಾಗ ಏನ್ ಸಿಗುತ್ತೆ ನಮ್ಗೆ x ವ್ಯಾಲ್ಯೂ 1/8. ಸೊ x = 1/8 ಸಿಕ್ತಾ? ಸೊ 1/8 ನ ನಾನು ಏನ್ ಮಾಡ್ತೀನಿ, ಇಲ್ಲಿ x ಅಂತ ಇದೆಯಲ್ಲ, x whole power 1/3 plus x to the power of 0 ಅಂತ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ x ವ್ಯಾಲ್ಯೂಗೆ 1/8 ನ. ಸೊ 1/8 whole power 1/3 plus 1/8 whole power 0 ಆಯ್ತು. ಓಕೆನಾ? ಸೊ ಇಲ್ಲಿ 1/8 ಅಂತ ಇದೆ ಅಲ್ವಾ, ಇದು ಕೂಡ ಸೈಡ್ ಅಲ್ಲೇ ಮಾಡಿರ್ತೀನಿ. 1/8 whole power 1/3 ನ ನಾವ್ ಹೇಗ್ ಬರ್ಕೋಬಹುದು ಅಂದ್ರೆ, ಕ್ಯೂಬ್ ರೂಟ್ ಆಫ್ 1/8 ಅಂತ ಬರ್ಕೋಬಹುದು. ಆಯ್ತಾ? ಸೊ ಕ್ಯೂಬ್ ರೂಟ್ ಆಫ್ 1/8 ಅಂತ ಬಂದ್ರೆ 8 ಗೆ ನಮ್ಗೆ ಒಂದು ಕ್ಯೂಬ್ ನಂಬರ್ ಗೊತ್ತಿದೆ, ಕ್ಯೂಬ್ ರೂಟ್ ನಂಬರ್. ಸೊ ಏನ್ ಗೊತ್ತಿದೆ ಹೇಳಕ್ಕಾಗುತ್ತಾ ನಿಂಗೆ ಅನ್ಮ್ಯೂಟ್ ಮಾಡ್ಕೊಂಡು? ಸೊ ಕ್ಯೂಬ್ ರೂಟ್ ಆಫ್ 1/8 ನ ನಾವೇನ್ ಬರ್ಕೋಬಹುದು ಅಂದ್ರೆ, ಕ್ಯೂಬ್ ರೂಟ್ ಆಫ್ 1/2 ಕ್ಯೂಬ್ ಅಂತ ಬರ್ಕೋಬಹುದು. ಓಕೆನಾ? ಸೊ ಅವಾಗ ಏನಾಗುತ್ತೆ, ಇಲ್ಲಿ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, ಕ್ಯೂಬ್ ರೂಟ್, ಅವಾಗ 1/2 ಅಂತ ಸಿಗುತ್ತೆ ನಮಗೆ. ಆಯ್ತಾ? ಸೊ ಈ 1/2 ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. 1/2 ಪ್ಲಸ್ ಎನಿಥಿಂಗ್ ಪವರ್ 0 = 1 ಅಂತ ಹೇಳಿದ್ವಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ, ಅದೊಂದು ರೂಲೇ ಇದೆ. ಸೊ ನೀನ್ 1000 ಬರ್ದು 1000 ಅಥವಾ ಲ್ಯಾಕ್ ಏನಾದ್ರೂ ಬರ್ದು ಪವರ್ ಅಲ್ಲಿ 0 ಇತ್ತು ಅಂದ್ರೆ ಇಟ್ ಶುಡ್ ಬಿ 1. ಓಕೆ? ಸೊ 1/8 ಪವರ್ 0 ಶುಡ್ ಬಿ 1 ಅಂತ ಹೇಳ್ದೆ. ಸೊ ಈಗ ನಿನ್ಗೆ ಎಲ್ಶಿಯಂ ತೆಗೆದ್ ಗೊತ್ತಲ್ವಾ, 1/2 ಪ್ಲಸ್ 1 ಅಂದ್ರೆ ಏನಾಗುತ್ತೆ, ಸೊ 1/2 ಡಿನಾಮಿನೇಟರ್ ಬರುತ್ತೆ. ಸೊ 1/2 × 2 ಮಾಡಿದ್ರೆ 2 ಕ್ಯಾನ್ಸಲ್ ಆಯ್ತು. ಸೊ 1 ಹಾಗೆ ಬರ್ಕೊಂತೀರಾ. ನೆಕ್ಸ್ಟ್ ಇಲ್ಲಿ 1 × 2 ಇಲ್ಲಿ ಕ್ರಾಸ್ ಮಾಡ್ಕೊಂಡ್ರೆ ಏನಾಗುತ್ತೆ, 2 ಬಂತು. ಸೊ 2 + 1 3/2. ಸೊ 3/2 ಇಸ್ ದ ಆನ್ಸರ್. ಸೊ ಅರ್ಥ ಆಯ್ತಾ?
ಸೊ ಇನ್ನೊಂದ್ಸಲ ವಿಡಿಯೋ ಸಿಗುತ್ತೆ, ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಸೊ ಡೌಟ್ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿಲ್ಲ, ಡೌಟ್ ಇದೆ ಅನ್ನಂಗಿದ್ರೆ ಆ ಪ್ರಾಬ್ಲಮ್ನೇ ನೀವು ಬರ್ದು ಕಳ್ಸಿದ್ರೆ ಸೊಲ್ಯೂಷನ್ ಬರ್ದು ನಾವು ರೀಸೆಂಡ್ ಮಾಡ್ತೀವಿ. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಬರ್ಕೊಳ್ಳಿ ಅಂತ ಹೇಳಿದ್ದೆ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಇದು ಕೂಡ ಈಸಿ ಇದೆ, ಇದನ್ನ ನೀವೇ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಪ್ರೀವಿಯಸ್ ಅಲ್ಲಿ 2 ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಇವಾಗ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. 3 ಪ್ರಾಬ್ಲಮ್, ಒಟ್ಟು 5 ಪ್ರಾಬ್ಲಮ್ಸ್ ಹೋಮ್ವರ್ಕಿಗೆ ಅಂತ ಕೊಡ್ತಿರೋದು. ಸೊ ಇದ್ರಲ್ಲಿ ಏನಿಲ್ಲ, if 2 to the power of x plus 4 minus 2 to the power of x plus 2 is equal to 3, the value of x is ಅಂತ ಇದೆ. ಸೊ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸೊ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಾ, ಸೊ ಸಪರೇಟ್ ಬರ್ಕೊಂಡ್ಬಿಡಿ ಇದನ್ನ. 2x into 2 to the power of 4 minus 2 to the power of x into 2 to the power of 2 is equal to 3 ಅಂತ ಬರ್ದು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ನಿಮಗೆ ಈಸಿ ಆಗುತ್ತೆ, ಗೊತ್ತಾಗುತ್ತೆ. ಫಸ್ಟ್ ನೀವು ಸಾಲ್ವ್ ಮಾಡಿ. ಸೊ ಇಲ್ಲಿ 2 ಕಡೆ 2x ಇರೋದ್ರಿಂದ ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಇದು ಕೂಡ ಹೋಮ್ವರ್ಕ್ ಪ್ರಾಬ್ಲಮ್. ದ ವ್ಯಾಲ್ಯೂ ಆಫ್ 2 to the power of 50 plus 2 to the power of 50 plus 2 to the power of 50 plus 2 to the power of 50 is ಅಂತ ಇದೆ. ಸೊ ಇದಕ್ಕೆ ಏನ್ ಮಾಡ್ತೀರಾ, ನೀವೇ ಯೋಚನೆ ಮಾಡಿ ಮಾಡ್ತೀರಾ, ಹಿಂಟ್ ಏನಾದ್ರೂ ಕೊಡ್ಬೇಕಾ? ಇನ್ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಮ್ಯಾಮ್ ಹೇಳಪ್ಪ. ಮ್ಯಾಮ್ ಅದು 6th ಕ್ವಶನ್ ಇನ್ನೊಂದು ಟೈಮ್ ರಿಪೀಟ್ ಮಾಡಕ್ಕಾಗುತ್ತಾ? 6th ಇದು ನೋಟ್ ಮಾಡ್ಕೊಂಡ್ರಾ? ಮ್ಯಾಮ್ ಎಸ್ ಮ್ಯಾಮ್ ಮಾಡ್ಕೊಂಡು. ಓಕೆ. 6th ಕ್ವಶನ್ಗೆ ನಿನ್ಗೆ ಹಾಗೆ ಅನ್ಮ್ಯೂಟ್ ಅಲ್ಲೇ ಇರು, ನಿನ್ಗೆ ಕೇಳ್ತೀನಿ. ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? 256 ಅನ್ನೋದು ಎಷ್ಟು ಟೈಮ್ ಇದೆ? 256 ಮ್ಯಾಮ್ 2 ಟೈಮ್ ಇದೆ. 2 ಟೈಮ್ ಇದೆ ಅಲ್ವಾ? ಸೊ ಅದನ್ನ ಏನಂತ ಬರ್ಕೋಬಹುದು? ಈಗ 2 into 2 ಇದ್ರೆ ನೀನ್ ಏನಂತ ಬರ್ಕೋತಿದ್ದೆ? 2 into 2 ಅಂತಾನೆ. ಎಕ್ಸ್ಪೋನೆಂಟ್ಸ್ ಅಲ್ಲಿ ಬರೆಯೋದಿದ್ರೆ ಹೇಗ್ ಬರೀತೀಯಾ? 2 into 2 ಅಂತ ಇದ್ರೆ ಮ್ಯಾಮ್ 4. ನಾನು ಹೇಳ್ತಿರೋದು ಪವರ್ಸ್ ಅಲ್ಲಿ ಬರೆಯೋದಾದ್ರೆ 2 ಸ್ಕ್ವೇರ್ ಅಂತ ಬರೆಯಲ್ವಾ? ಆ ರೀತಿ 256 into 256 ನ ಹೇಗ್ ಬರ್ಕೊಂತೀಯಾ? 256 ಸ್ಕ್ವೇರ್ ಅಂತ ಬರ್ಕೋತೀವಿ. ಮೈನಸ್ 144 into 144 ಅಂದ್ರೆ ಮೇಡಮ್ ಕೇಳಿಸ್ತಿಲ್ಲ ಮ್ಯಾಮ್, ಕಟ್ ಕಟ್. ಓಕೆ, ನಾನು ಕೇಳಿಸ್ಕೊ. ಸೊ 144 into 144 ಅಂದ್ರೆ 140 ಸ್ಕ್ವೇರ್ ಅಂತ ಬರ್ಕೊಂತೀವಿ. ಡಿವೈಡೆಡ್ ಬೈ 122 ಏನಿದೆ ಅದನ್ನ ಹಾಗೆ ಬರ್ಕೊಂಡ್ರೆ, ಸೊ ಇಲ್ಲಿ ಇದು ಯಾವ ಐಡೆಂಟಿಟಿ ತರ ಇದೆ ಅಂದ್ರೆ, ನಿಮ್ಗೊಂದು ಫಾರ್ಮುಲಾ ಇದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಈಕ್ವಲ್ಸ್ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂತ ಒಂದು ಫಾರ್ಮುಲಾ ಇದೆ, ಗೊತ್ತಿದ್ಯಾ? ಎಸ್ ಮ್ಯಾಮ್. ಈ ಫಾರ್ಮುಲಾ ತರನೇ ಇದೆ ಅಲ್ವಾ ಅಲ್ಲಿ 256 ಸ್ಕ್ವೇರ್ ಮೈನಸ್ 144 ಸ್ಕ್ವೇರ್ ಅಂತ. ಎಗೆ ಏನ್ ವ್ಯಾಲ್ಯೂ ಆಗುತ್ತೆ ಅಲ್ಲಿ? ಏರಿಯಾ a ಈಕ್ವಲ್ಸ್ 256 ಆಗುತ್ತೆ. ಓಕೆನಾ? ಓಕೆ ಮ್ಯಾಮ್. ಬಿ ಅಂತಂದ್ರೆ 144 ಆಗುತ್ತೆ. 144. ಸೊ ಈಗ ನೆಕ್ಸ್ಟ್ ಈ ಫಾರ್ಮುಲಾ ಇದೆಲ್ಲ a ಮೈನಸ್ ಬಿ ಇಂಟು a ಪ್ಲಸ್ ಬಿ, ಎಸ್ ಮ್ಯಾಮ್. ಅಲ್ಲಿಗೆ a ವ್ಯಾಲ್ಯೂ ಮತ್ತೆ b ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ ಮ್ಯಾಮ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೀಗ್ ಬರುತ್ತೆ, ಇಲ್ಲಿ ಆಲ್ರೆಡಿ ಬರ್ದಿದ್ದೀನಲ್ಲ ಆ ರೀತಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ 256 ಮೈನಸ್ 144 ಸಬ್ಟ್ರಾಕ್ಟ್ ಮಾಡ್ತೀರಾ, 256 ಪ್ಲಸ್ 144 ಆಡ್ ಮಾಡ್ತೀರಾ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ 112 ಬಂತು, ಆಡ್ ಮಾಡಿದಾಗ 400 ಬಂತು. ಸೊ ಡಿವೈಡೆಡ್ ಬೈ ಏನಿದೆ ಅದೇ ನಂಬರ್ನ ಹಾಕೊಂಡೆ. 122 ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು. ಸೊ ರಿಮೈನಿಂಗ್ 400 ಏನಿತ್ತು ಅದು ಆನ್ಸರ್ ಆಗುತ್ತೆ. ಓಕೆನಾ? ಆಯ್ತು ಮ್ಯಾಮ್. ಇದೇ ರೀತಿ ಪ್ರಾಬ್ಲಮ್ ನ ನೀವು ಹಾಕೊಂಡು ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಓಕೆ ಮ್ಯಾಮ್. ಓಕೆ ಮ್ಯಾಮ್ ಹೇಳಪ್ಪ.
ಮ್ಯಾಮ್ ಅದೇ ನೆನ್ನೆ ಕ್ಲಾಸ್ ಮಾಡಿದ್ರಲ್ಲ, ನಾನು ನೆನ್ನೆ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಅದ್ರದ್ದು ಎಲ್ಲಾರ ಸಿಗುತ್ತಾ ಅದು? ಯೂಟ್ಯೂಬ್ ಚಾನಲ್ ಹೇಳಿದ್ನಲ್ಲ ಅವಾಗ್ಲೇ ನಾನು, ಅನ್ವೇಷಣೆ 2024 ಅನ್ನೋದ್ರಲ್ಲಿ ನರ್ಸರಿ ಟ್ಯಾಲೆಂಟ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಇದೆ. ಮ್ಯಾಮ್ ಸರ್ಚ್ ಮಾಡಿದ್ರೆ ಸಿಕ್ತಿಲ್ಲ ಮ್ಯಾಮ್. ಅನ್ವೇಷಣ 2024 ಅಂತ. ಇದು ಟೈಪ್ ಮಾಡ್ದಾ? ಅನ್ವೇಷಣ 2024 ಅಂತ ಟೈಪ್ ಮಾಡಿದೆ ಇವಾಗ. ಅಲ್ಲಿ ಸರ್ಚಿಗೆ ಹೋದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ನೀನು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ಯಾ? ಎಸ್ ಮ್ಯಾಮ್, ಜಾಯ್ನ್ ಆಗಿದ್ದೀನಿ. ಆ ಗ್ರೂಪಿಗೆ ಲಿಂಕ್ ನ ಹಾಕ್ತಾರೆ, ಯೂಟ್ಯೂಬ್ ಚಾನಲ್ ಲಿಂಕ್. ಸೊ ಅಲ್ಲಿಂದ ನೀನ್ ನೋಡ್ಬೋದು, ಆಯ್ತಾ? ನಾಳೆ ಸಿಗುತ್ತೆ ವಿಡಿಯೋ. ಓಕೆ ಮ್ಯಾಮ್. ಓಕೆ, ಇನ್ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ಇದು ಎರಡು ಒಟ್ಟು 5 ಪ್ರಾಬ್ಲಮ್ ನ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ 5 ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕಳಿಸ್ಕೊಟ್ರೆ ಆಯ್ತು. ಸೊ ಇವತ್ತಿನ ಕ್ಲಾಸ್ಗೆ ಏನ್ ಮಾಡೋಣ? ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ವಿಡಿಯೋಸ್ ನಾಳೆ, ಎಸ್ಟರ್ಡೇದು ಮತ್ತೆ ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು. ತಡೀರಿ.